ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಭೆಗೆ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ಸುಕುಮಾರ್ ಜೈನ್ ಇವರು ವಹಿಸಿಕೊಡ್ಬೇಕಾಗಿ ಇವರನ್ನು ಕೇಳಿಕೊಳ್ಳುತ್ತಾ ನಿಮಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ STMCಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿ ಶ್ರೀಯುತ ಹರೀಶ್ ಇವರು ಆಗಮಿಸಿದ್ದಾರೆ. ನಿಮಗೆ ಕೂಡ ನಮ್ಮ ಶಾಲೆಯ ಹಾಗೂ STMCಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಅಂತೆಯೇ ನಮ್ಮ ಈ ಒಂದು ಸಮಾರಂಭದಲ್ಲಿ ನಮ್ಮ STMC ಅಧ್ಯಕ್ಷರಾದ ಶ್ರೀಯುತ BK ಅಶ್ರಫ್ ಇವರು ಕೂಡ ಉಪಸ್ಥಿತರಿದ್ದಾರೆ. ನಿಮಗೆ ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ನಮ್ಮ ಶಾಲೆಯ STMCಯ ಸದಸ್ಯರು ಮತ್ತು ಮಕ್ಕಳ ಪೋಷಕರು ನೀವೆಲ್ಲರೂ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ನಿನ್ನೆ ಮತ್ತು ಮೊನ್ನೆ 3 ದಿನದಿಂದ ನಮ್ಮೊಂದಿಗಿದ್ದು ಈ ಒಂದು ಸಮಗ್ರ ಶಿಕ್ಷಣ ಅಭಿಯಾನದ ದಾಖಲೆಗಳ ಪರಿಶೀಲನೆ ಇದನ್ನೆಲ್ಲ ಮಾಡಿಕೊಂಡು ಬಂದಂತಹ ಶ್ರೀಮತಿ ಸವಿತಾ ಹೆಗಡೆ ಮತ್ತು ವಿನುತಾ ಹೆಗಡೆ ಇವರಿಗೆ ಕೂಡ ನಮ್ಮ ಶಾಲೆಯ ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಶಾಲಾ ಸಹ ಶಿಕ್ಷಕಿಯಾದ ಕುಮಾರಿ ಬಿಂದು ಅವರಿಗೂ ನಮ್ಮ ಪುಟಾಣಿ ಮಕ್ಕಳಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಈಗ ಮುಂದಿನ ಕಾರ್ಯಕ್ರಮ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಪ್ರಾಸ್ತಾವಿಕ ಮಾತು. ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಮೂಡಬಿದರೆ ತಾಲೂಕು ಶ್ರೀಯುತ ಹರೀಶ್ ಇವರಿಂದ. ಒಂದು ಸಾಮಾಜಿಕ ಪರಿಶೋಧನಾ ಪಾಲಕರ ಪೋಷಕರ ಗ್ರಾಮ ಸಭೆಗೆ ನಾವು ಇವತ್ತು ಸೇರಿದ್ದೇವೆ. ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನಿಮ್ಮೆಲ್ಲರಿಂದ ಆಯ್ಕೆಯಾದಂತಹ ಈ ಒಂದು ಸಭೆ ಅಧ್ಯಕ್ಷರೇ ಹಾಗೂ SDMC ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರೇ, ನಮ್ಮ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರೇ, ಎಲ್ಲ ಮಕ್ಕಳ ಪೋಷಕರೇ ಹಾಗೂ ಪುಟಾಣಿ ಮಕ್ಕಳೇ, ಬಹುಶಃ ಸರ್ಕಾರದ ಹಲವಾರು ಯೋಜನೆಗಳು, ಆ ಯೋಜನೆಗಳಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಇದು ಕೂಡ ಒಂದು. ಈ ಒಂದು ಯೋಜನೆ ಸಮರ್ಪಕವಾಗಿ ಅದು ಕಾರ್ಯಾಚರಣೆ ಮಾಡ್ತಾ ಇದೆಯಾ, ಸೊ ಅದರಲ್ಲಿ ಏನು ಯೋಜನೆ ಜಾರಿಗೆ ತರುವಾಗ ಏನು ಮಾನದಂಡಗಳನ್ನು ನಿಗದಿ ಮಾಡಿದ್ರು ಆ ಎಲ್ಲವನ್ನು ಪಾಲನೆ ಮಾಡಿಕೊಂಡು ಅದು ತಳಮಟ್ಟದಲ್ಲಿ ಅನುಸರಣೆ ಆಗ್ತಾ ಇದೆಯಾ ಇಲ್ವಾ, ಸೊ ಈ ಒಂದು ವಿಚಾರವಾಗಿ ಪರಿಶೋಧನೆ ಮಾಡಿಕೊಳ್ಳಿಕ್ಕೆ ನಮ್ಮ ತಂಡಕ್ಕೆ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇದರ ಜೊತೆಗೆ ಶಾಲೆಗಳಲ್ಲಿ ಆಗ್ತಕ್ಕಂತಹ ಬೇರೆ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಇರ್ಬೋದು, ಇವೆಲ್ಲ ಹಾಗೂ ನಿರಂತರವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಏನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದೆ ಹಾಗೂ 15 ಹಣಕಾಸು ಯೋಜನೆ ಏನಿದೆ, ಈ 2 ಯೋಜನೆಗಳ ಸಾಮಾಜಿಕ ಪರಿಶೋಧನೆಯನ್ನು ನಿರಂತರವಾಗಿ ಮಾಡ್ತಾ ಬರ್ತಿದ್ದೀವಿ. ಸೊ ಅದಕ್ಕೆ ಜೋಡಣೆಯಾಗಿ ಈ ಒಂದು ಆರ್ಥಿಕ ವರ್ಷದಿಂದ 2 ಯೋಜನೆಗಳನ್ನು ಮತ್ತು ನಮಗೆ ಹೊರಿಸಿದ್ದಾರೆ. ಸೊ ಅದನ್ನು ಕೂಡ ನಾವು ಏಕಕಾಲಕ್ಕೆ ತಮ್ಮ ಗ್ರಾಮ ಪಂಚಾಯತ್ನಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಸಮಗ್ರ ಶಿಕ್ಷಣ ಕರ್ನಾಟಕ, ಸೊ ನಮ್ಮ ಈ ಯೋಜನೆ ಜಾರಿಗೆ ಬಂದಿರುವಂಥದ್ದು 2018ರಲ್ಲಿ. ಸೊ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ಈ ಒಂದು ಸಮಗ್ರ ಶಿಕ್ಷಾ ಎಂಬ ಒಂದು ಹೆಸರಿನಡಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿತ್ತು. 2018-19ರಲ್ಲಿ ಇದು ಪ್ರಾರಂಭಿಕ ಹಂತದಲ್ಲಿ ಇದರಿಂದ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಮಕ್ಕಳನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಜೋಡಿಸಿದ್ರು. ಆದರೆ 2018-19ರಿಂದ ನಂತರ ಪ್ರೀ ಸ್ಕೂಲಿಂದ 12ನೇ ತರಗತಿವರೆಗೆ ಏನು ಆ ಒಂದು ಇದರೊಳಗಡೆ ಬರುತ್ತೆ. ಸೊ ಅಲ್ಲಿ ಕಲಿಯತಕ್ಕಂತಹ ಎಲ್ಲ ಮಕ್ಕಳ ಒಂದು ಇದನ್ನು ಅದಕ್ಕೆ ಸೇರ್ಪಡೆ ಮಾಡಿಕೊಂಡ್ರು. ಸೊ ಒಟ್ಟಾರೆಯಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಇದೊಂದು ಯೋಜನೆ. ಇಲ್ಲಿ ಈ ಯೋಜನೆ ಯಾವ ರೀತಿ ಕಾರ್ಯಾಚರಣೆ ಮಾಡುತ್ತೆ ಅಂತ ಹೇಳಿದ್ರೆ, ಒಬ್ಬ ಮಗು ಪ್ರೀ ಸ್ಕೂಲಿಂದ ಹಿಡಿದು ಅವನು 12ನೇ ತರಗತಿ ಕಲಿತು ಪಾಸಾಗಿ ಹೋಗುವಾಗ ಅವನು
ಎಲ್ಲದಕ್ಕೂ ಸಮರ್ಥನಿರಬೇಕು. ಅಂದರೆ ಬರೀ ಕಲಿಕೆ ಅಲ್ಲ, ಆ ಕಲಿಕೆ ಬಿಟ್ಟು ಹೊರತುಪಡಿಸಿ ಅವನು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಏನು ಮತ್ತು ಅವನ ಏನು ಅವನು ಈ ವೃತ್ತಿ ಶಿಕ್ಷಣಗಳಿಗೆ ಅದನ್ನು ಯಾವ ರೀತಿ ಎದುರಿಸಬೇಕು, ಸೊ ಅದಕ್ಕೆ ಕೂಡ ಅವನು ಆಗಿರಬೇಕು. ಅಂದರೆ 12ನೇ ಕ್ಲಾಸು ಬಿಟ್ಟು ಬೇರೆ ಅವನು ಹೋದಾಗ ಸೊ ಮುಂದೆ ಅವನ ಒಂದು ವೃತ್ತಿ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಒಂದು ಕಾಲ ಅದು. ಸೊ ಆ ಸಂದರ್ಭದಲ್ಲಿ ಅವನಿಗೆ ಯಾವುದೇ ರೀತಿಯ ಅಡೆತಡೆಗಳು ಇರಬಾರ್ದು. ಸೊ ಹೇಗೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಶಿಕ್ಷಣ ಪಡಿತಾ ಇದ್ದಾರೆ, ಖಾಸಗಿ ಶಾಲೆಗಳಲ್ಲಿ ಮಕ್ಕಳು ಶಿಕ್ಷಣ ಪಡಿತಾ ಇದ್ದಾರೆ, ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳು ಕೂಡ ಪ್ರತಿಯೊಂದು ಹಂತದಲ್ಲಿ ಕೂಡ ಅವರಿಗೆ ಪೈಪೋಟಿಯನ್ನು ಕೊಡುವ ರೀತಿಯಲ್ಲಿ ಮಕ್ಕಳು ಬೆಳಿಬೇಕು. ಸೊ ಆ ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಸೊ ಇಲ್ಲಿ ಹಂತಗಳಲ್ಲಿ ಮಕ್ಕಳ ಒಂದು ಚಟುವಟಿಕೆಗಳನ್ನು ಗುರುತಿಸಿ ಅವರು ಎಲ್ಲಿ ಹಿಂದೆ ಇದ್ದಾರೆ ಸೊ ಅವರನ್ನು ಪ್ರೇರೇಪಿಸಲಿಕ್ಕೆ ಸೊ ಇದರಲ್ಲಿ ಸಹಕಾರಿಯಾಗುವಂತೆ ಒಂದು ರೂಪುರೇಷೆಗಳನ್ನು ನಿರ್ದೇಶನ ಮಾಡಿದ್ದಾರೆ. ಸೊ ಅಂದರೆ ಪ್ರೌಢಶಾಲಾ, ಈಗ ಪ್ರೀ ಸ್ಕೂಲಿಂದ ಹಿಡಿದು ಪ್ರೌಢಶಾಲಾ ಹಂತಕ್ಕೆ ಹೋಗುವಾಗ ಆ ಪ್ರೌಢಶಾಲೆಯ ನಂತರ ಸೊ ಅವರೇನು ಮಕ್ಕಳು ಅವರ ಒಂದು ಬೆಳವಣಿಗೆಯನ್ನು ನೋಡಿಕೊಂಡು ಹತ್ತಿರದಿಂದ ನೋಡಿಕೊಂಡು ಅವರಿಗೆ ಯಾವುದರಲ್ಲಿ ಪರಿಣತಿ ಹೊಂದುವಂಥ ಆಸಕ್ತಿ ಇದೆ, ಸೊ ಅದಕ್ಕೆ ಅವರಿಗೆ ಒಂದು ಉತ್ತೇಜನ ಕೊಟ್ಟು ಸೊ ಒಟ್ಟಾರೆಯಾಗಿ ಅವರನ್ನು ಒಂದು ಸತ್ಪ್ರಯೋಜನಾಗಿ ಮಾಡಿಕೊಂಡು ಇತರರಿಗೆ ಕಾಂಪಿಟೇಷನ್ ಕೊಡುವ ಮಟ್ಟದಲ್ಲಿ ಮಕ್ಕಳನ್ನು ಹೊರತರುವಂಥದ್ದು ಈ ಒಂದು ಸಮಗ್ರ ಶಿಕ್ಷಣ ಏನು ಯೋಜನೆ ಅಂತ ನಾವು ಕರಿತೇವೆ, ಅದರ ಉದ್ದೇಶ. ಸೊ ಇದು ಲಾಂಗ್ ಟರ್ಮ್ ಪ್ರೋಸೆಸ್. ಅಂದರೆ 2030 ಒಳಗೆ ಎಲ್ಲ ಮಕ್ಕಳು ಯಾವುದೇ ರೀತಿಯ ನಮ್ಮ ಇದರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿಯ ಒಂದು ಲಿಂಗ ತಾರತಮ್ಯ ಮಾಡದೆ, ಜಾತಿ ಭೇದ ಭಾವ ಮಾಡದೆ ಸೊ ಎಲ್ರಿಗೂ ಸಮಾನ ಶಿಕ್ಷಣ ಕೊಡಬೇಕು. ಸೊ ಅದೇ ರೀತಿ ವೃತ್ತಿ ಶಿಕ್ಷಣದಲ್ಲೂ ಕೂಡ ಒಳ್ಳೆಯ ಮಟ್ಟದಲ್ಲಿ ಅವರಿಗೆ ನೆರವಾಗುವಂತಹ ಶಿಕ್ಷಣಗಳನ್ನು ಕೊಡಬೇಕು ಅನ್ನೋದು ಅದರ ಒಂದು ಮುಂದಿನ ಧ್ಯೇಯೋದ್ದೇಶ. ಮುಂದೆ ಅದು ವಿಷನ್ ಅಂತ ಹೇಳ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲವನ್ನು ನೋಡಿಕೊಂಡು ಸರ್ಕಾರ ಇದನ್ನು ಜಾರಿಗೆ ತಂದಿರುವಂಥದ್ದು. ಅಂದರೆ ಯೋಜನೆಗಳಿಗೆಲ್ಲ ಜಾರಿಗೆ ಬರುತ್ತೆ. ಆ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ಯಾವ ರೀತಿ ತಳಮಟ್ಟದಲ್ಲಿ ಅದು ಕಾರ್ಯಾಚರಣೆ ಮಾಡ್ತಾ ಇದೆ, ಏನಾದರೂ ಸಾಧಕ ಬಾಧಕಗಳು ಇದೆಯಾ, ಸೊ ಏನು ಅನುದಾನಗಳು ಬಿಡುಗಡೆ ಆದರೆ ಅದು ನೇರವಾಗಿ ಎಲ್ಲಿ ಅದನ್ನು ಬಳಕೆ ಮಾಡಬೇಕು ಅಲ್ಲಿ ಬಳಕೆ ಮಾಡ್ತಾ ಇದ್ದಾರ, ಸೊ ಇದೆಲ್ಲವನ್ನು ಪರಿಶೀಲನೆ ಮಾಡಲಿಕ್ಕೆ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ಇದೊಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಸೊ ಇದಲ್ಲದೆ ಕೇಂದ್ರ ಸರ್ಕಾರದ ಎಲ್ಲ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಕೂಡ ಒಂದು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸ್ತಾ ಇದ್ದಾರೆ. ಸೊ ಇದು ಒಳ್ಳೆ ಬೆಳವಣಿಗೆ. ಯಾಕಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ಯೋಜನೆಗಳು ಜಾರಿಗೆ ಬರ್ತವೆ, ಏನು ಅನುಷ್ಠಾನ ಮಾಡಿಕೊಳ್ಳುವಲ್ಲಿಂದ ಹಿಡಿದು ಅದು ಯಾವಾಗ ಏನಾದರೂ ಸಮಸ್ಯೆಗಳು ಅಲ್ಲಿ ತೊಡಕಾಗಿ ಅದು ಅರ್ಧಕ್ಕೆ ನಿಲ್ಬಹುದು, ಅದು ಪರಿಣಾಮಕಾರಿಯಾಗಿ ಆ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವಾಗದೇ ಇರ್ಬೋದು. ಸೊ ಈ ಯೋಜನೆಯನ್ನು ತಯಾರಿಸುವಾಗ ಒಂದು ರೀತಿಯಲ್ಲಿ ಅವ್ರು ಯೋಚನೆ ಮಾಡಿರ್ತಾರೆ, ಆದರೆ ಅದನ್ನು ಅನುಷ್ಠಾನ ತರುವಾಗ ಕೆಲವೊಂದು ಅಡೆತಡೆಗಳು ಬಂದಿರುತ್ತೆ. ಸೊ ಈ ಎಲ್ಲ ವಿಚಾರಗಳನ್ನು ಪರಿಶೀಲನೆ ಮಾಡಿಕೊಂಡು ಸರ್ಕಾರಕ್ಕೆ ವರದಿ ಕೊಡಬೇಕಿದೆ ನಾವು. ಸೊ ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ ನಮ್ಮ ತಂಡದವರು ಈಗ ಮೊನ್ನೆ ಬಂದು ನಾನು ಇವತ್ತು ನೇರವಾಗಿ ಸಭೆಗೆ ಬರ್ತಾ ಇದ್ದೇನೆ. ಬೆಳಿಗ್ಗೊಂದು ನಾವು ಪೆರಿಮೆಟ್ರು ಶಾಲೆಯಲ್ಲಿ ಸಭೆ ಮಾಡಿದ್ವಿ. ಸೊ ಏನಂತ ಹೇಳಿದ್ರೆ ನಮ್ಗೆ ಬೇರೆ ಬೇರೆ ಇದು ಕೆಲಸದ ಒತ್ತಡ ಇತ್ತು. ಆ ಒಂದು ಕಾರಣಕ್ಕಾಗಿ ನನಗೆ ಮೊನ್ನೆ ಇಲ್ಲಿ ಬರ್ಲಿಕ್ಕೆ ಆಗಿಲ್ಲ. ಸೊ ಆದರೂ ಕೂಡ ನಾವು ನಿರಂತರವಾಗಿ ನಮ್ಮ ತಂಡದವರ ಜೊತೆ ಎಲ್ಲ ಆಗುಗಳನ್ನು ನಾನು ಹತ್ತಿರದಿಂದ ಗಮನಿಸ್ತಾ ಇದ್ದೆ. ಸೊ ಅದೇ ರೀತಿ ಈ ಏನಾಗುತ್ತೆ ಅಂತ ಹೇಳಿದ್ರೆ ಯೋಜನೆಗಳು ನಮಗೆ ಇನ್ನೂ ಕೂಡ ಹಲವಾರು ಯೋಜನೆಗಳು ಬರ್ಲಿಕ್ಕಿದೆ, ಅಂದ್ರೆ ಸಾಮಾಜಿಕ ಪರಿಶೋಧನೆಗೆ ಬರ್ಲಿಕ್ಕಿದೆ. ಸೊ ಇದು ದೊಡ್ಡ ಮಟ್ಟದ ಸಾಮಾಜಿಕ ಪರಿಶೋಧನೆ ಅಂತ ನಿಮಗೆ ಅನ್ಸೋದಿಲ್ಲ. ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಲ್ರಿಗೊಂದು ಆಡಿಟ್ ಎನ್ನುವ ಒಂದು ಪದ ಬಳಕೆಯಲ್ಲಿ ಇರುತ್ತೆ. ಸೊ ಬರೀ ಅದನ್ನು ಆಡಿಟ್ ಅಂತ ಕೇಳಿರ್ತಾರೆ. ಅದು ಇಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆ ಆಡಿಟ್ಗಳು ಬೇರೆ ಬೇರೆ ರೀತಿಯ ಆಗಿರುತ್ತೆ. ಅದು 4 ಗೋಡೆ ಮಧ್ಯದಲ್ಲಿ ಆಗುವಂಥದ್ದು ಆಡಿಟ್ಗಳು ತುಂಬಾನೇ ಇದೆ. ಆದ್ರೆ ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಇದು ನಾವು ಜನರೊಂದಿಗೆ ಬೆರೆತು ಏನು ವಾಸ್ತವ ಸ್ಥಿತಿ ಇದೆ ಅದನ್ನು ನೇರವಾಗಿ ನಿಮ್ಮ ಮುಂದೆ ಇಡತಕ್ಕಂತಹ ಕೆಲಸಗಳನ್ನು ನಾವು ಮಾಡ್ತಿರುವಂಥದ್ದು. ಸೊ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಹಾಗೆ ಏನೇ ಸ್ಕೀಮ್ಗಳು ಇದ್ರೂ ಕೂಡ ಅಲ್ಲಿ ಅನುಷ್ಠಾನ ಮಾಡಿದ ನಂತರ ಏನೆಲ್ಲ ಲೋಪದೋಷಗಳಾಗಿವೆ ಅದನ್ನೆಲ್ಲ ವರದಿ ಮಾಡಿಕೊಂಡು ಅದನ್ನು
ಒಂದು ಗ್ರಾಮ ಸಭೆ ಆಯೋಜನೆ ಮಾಡಿ ಅಂತಿಮ ದಿನದಲ್ಲಿ ಅಲ್ಲಿ ನೇರವಾಗಿ ತೆರೆದಿಡುವಂತಹ ಪ್ರಯತ್ನ. ಸೊ ಅದಕ್ಕೆ ಈ ಒಂದು ಹಂತದಲ್ಲಿ ಕೂಡ ವರದಿ ನಮಗೆ ಸರ್ಕಾರದಿಂದ ಏನೋ ಪ್ರಶ್ನಾವಳಿಗಳು ಒಂದು ಕೇಳಿದ್ರೆ ಅದು ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ, ಅಂದ್ರೆ ಗೊತ್ತಾಗ್ಲಿಕ್ಕಿಲ್ಲ ಅಂತಲ್ಲ, ನಿಮ್ಗೆ ಅರ್ಥ ಆಗುತ್ತೆ, ಅಷ್ಟು ಸರಳವಾಗಿ ಇದೆ. ಆದ್ರೆ ನಮಗೆ ಆ ಪ್ರಶ್ನಾವಳಿ ಎಷ್ಟು ಪ್ರಶ್ನೆಗಳನ್ನು ಮುಖ್ಯ ಶಿಕ್ಷಕ ಇಲ್ಲಿ ಶಾಲೆಯಲ್ಲಿ ಕೇಳಬೇಕು ಅಂತ ಹೇಳಿದ್ರೆ 138 ಪ್ರಶ್ನೆಗಳಿವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಯನ್ನು ನಾವು ಶಾಲಾ ಶಿಕ್ಷಕಿಯರಿಂದ ಕೇಳಿ ಅದನ್ನು ಪಡೆದುಕೊಂಡು, ಸೊ ಅವರೇನು ಮಾಹಿತಿ ಕೊಟ್ಟಿರ್ತಾರೆ ಸೊ ಅದನ್ನು ನಾವು ಮತ್ತೆ ಪರಿಶೀಲನೆ ಮಾಡಬೇಕಿದೆ. ಆ ದಾಖಲೆಗಳಲ್ಲಿ ಅವರು ಹೇಳಿರೋದು ಸರಿ ಇದೆಯಾ ಇಲ್ವಾ, ಸೊ ಇದೆಲ್ಲವನ್ನು ನಾವು ಪರಿಶೀಲನೆ ಮಾಡಬೇಕಿದೆ. ಮಾಡಿಬಿಟ್ಟು ಅದನ್ನು ಮತ್ತೆ ಒಂದು ವರದಿ ಕ್ರೋಢೀಕರಣ ಮಾಡಿಕೊಂಡು ಅದು ನಿಮ್ಮ ಮುಂದೆ ಮಂಡಿಸುವಂತ ಪ್ರಯತ್ನ ಈ ಒಂದು ಗ್ರಾಮ ಸಭೆಯಲ್ಲಿ ಆಗುವಂಥದ್ದು. ಸೊ ಅದಕ್ಕೆ ನಿಮ್ಮ ಒಂದು ಆ ವರದಿಗಳು ಏನೇ ಇರ್ಬೋದು, ಆ ವರದಿಗಳು ಬಗ್ಗೆ ಚರ್ಚೆ ಆಗಬೇಕು. ಚರ್ಚೆ ಆದಾಗ ಅಲ್ಲಿ ಮತ್ತಷ್ಟು ಅದು ಆ ಒಂದು ಪರಿಣಾಮಕಾರಿಯಾಗಿ ಮುಂದೆ ಅದನ್ನು ಅನುಷ್ಠಾನ ಮಾಡಿಕೊಳ್ಳಿಕ್ಕೆ ಅದು ಕೂಡ ನಮಗೆ ಸಹಕಾರಿಯಾಗುತ್ತೆ. ಅದರಿಂದ ಈ ಹಂತದಲ್ಲಿ ನಿಮ್ಮ ಚರ್ಚೆಗಳ ಸಲಹೆ ನಿಮ್ಮಿಂದ ಕೆಲವೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಜನರು ಒಬ್ಬರಂತೆ ಒಬ್ರು ಇರಲ್ಲ, ಬೇರೆ ಬೇರೆ ಥಾಟ್ಸ್ ಇರುತ್ತೆ, ನಿಮ್ಮದೇ ಆದಂತಹ ಒಂದು ಸಲಹೆ ಸೂಚನೆಗಳಿರುತ್ತೆ. ಒಬ್ಬ ಸಾಮಾನ್ಯ ಮನುಷ್ಯ ಅವನು ಓದದೇ ಇರ್ಬೋದು, ಆದ್ರೆ ಅವನ ಒಂದು ಏನು ಚಿಂತಿಸುವ ದಾಟ್ ಇರುತ್ತಲ್ವಾ, ಅದು ಕೆಲವೊಂದ್ಸರಿ ಕಲಿಯದೆ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಕಲಿತವರಿಗಿಂತ ಕೂಡ ಭಿನ್ನವಾಗಿರುತ್ತೆ. ಸೊ ಇದನ್ನು ನಾವು ಸಾರ್ವಜನಿಕವಾಗಿ ಒಪ್ಕೊಳ್ಳೇಬೇಕು. ಸೊ ಅದಕ್ಕೆ ಇಂಥ ಸಭೆಗಳನ್ನು ಆಯೋಜನೆ ಮಾಡಿದಾಗ ನಿಮ್ಮಿಂದ ಸಲಹೆಗಳನ್ನು ಕೇಳುವಂಥದ್ದು. ಹಾಗೆ ಈ ಯೋಜನೆ ಏನಿದೆ ಅಂತ ನಿಮಗೆ ಅರ್ಥ ಆಗ್ಬೇಕು. ಈ ತರನೇ ಇದೆ ಈ ಯೋಜನೆ, ಸೊ ಮಕ್ಕಳಿಗೆ ಈ ಎಲ್ಲ ಪ್ರಯೋಜನಗಳು ಸಿಗ್ತಾ ಇದೆ. ಆ ಸಿಕ್ಕಂತಹ ಪ್ರಯೋಜನಗಳನ್ನು ಮಕ್ಕಳು ಸರಿಯಾಗಿ ಬಳಕೆ ಮಾಡ್ತಾ ಇದ್ದಾರಾ, ಅಥವಾ ಶಾಲೆಗಳಲ್ಲಿ ಆ ಪ್ರಯೋಜನಗಳನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರಾ? ಸೊ ಕೊಡದೇ ಇದ್ದಾಗ ನಾವು ಯಾವ ರೀತಿ ಅದನ್ನು ತೆಗೆದು ಹೇಳಿ ಅವರಿಂದ ಪಡ್ಕೋಬೇಕು. ಸೊ ಅದಕ್ಕೆ ನಿಮಗೆ ಕನಿಷ್ಠ ಆ ಯೋಜನೆಯ ಬಗ್ಗೆ ಮಾಹಿತಿ ಬೇಕು. ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾತಾಡೋಕ್ಕಾಗಲ್ಲ. ಸೊ ಅವ್ರು ಕೊಟ್ಟಿದ್ದೇ ಸರಿ ಅಂತ ತಿಳ್ಕೊಂಡು ನಾವು ಸುಮ್ಮನೆ ಇರಬೇಕಾಗತ್ತೆ. ಸೊ ಅದರಿಂದ ನಮ್ಮ ಏನು ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯೋಜನೆಗಳು ಎಷ್ಟು ಇದೆ ಅಂತ ಹೇಳಿದ್ರೆ, ಒಂದು ಮಗು ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ಮಲ್ಲಿ ಇಂಡಿಯಾದಲ್ಲಿ ಯೋಜನೆ ಪ್ರಾರಂಭ ಆಗುತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿ ಸತ್ತ ನಂತರ ಕೂಡ ಆ ಯೋಜನೆ ಇರುತ್ತೆ. ಸೊ ಅದರಿಂದ ಅದರ ನಡುವೆ ತುಂಬಾನೇ ಇದೆ ಆ ಯೋಜನೆಗಳು ಏನೆಲ್ಲ ಇವೆ, ಆ ಯೋಜನೆಗಳ ಬಗ್ಗೆ ನಾವು ತಿಳ್ಕೊಂಡಾಗ ಮಾತ್ರ ಅದರ ಒಂದು ಪ್ರಯೋಜನವನ್ನು ನಾವು ಪಡ್ಕೊಳ್ಳಿಕ್ಕೆ ಮುಂದೆ ಹೋಗ್ತೇವೆ. ಇಲ್ಲದೇ ಇದ್ರೆ ನಮಗೆ ಅದರ ಬಗ್ಗೆ ಮಾಹಿತಿನೇ ಗೊತ್ತಿರಲ್ಲ, ನಾವು ಅದರ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಹೋಗದೇ ಇದ್ದಾಗ ಅದೇನಾಗುತ್ತೆ, ನಾವು ಅದರ ಬಗ್ಗೆ ಒಂದು ಉದಾಸೀನ ಭಾವನೆಯನ್ನು ತೋರಿಸ್ಕೊಂಡಾಗ ಆ ಯೋಜನೆಗಳು ಯಶಸ್ಸನ್ನು ಕಾಣದೆ ಅದು ಅಲ್ಲೇ ಬಿದ್ದೋಗುತ್ತೆ. ಅದು ಒಳ್ಳೇದಿರ್ಬೋದು ಆ ಯೋಜನೆ, ಬಟ್ ಜನರಿಗೆ ಅದರ ಒಂದು ಅವೇರ್ನೆಸ್ ಅಂದ್ರೆ ಅದರ ಅರಿವು ಮೂಡಿಸ್ಲಿಕ್ಕೆ ಯಾರು ಅದನ್ನು ಪ್ರಯತ್ನ ಪಟ್ಟಿಲ್ಲ. ಆ ಒಂದು ಕಾರಣಕ್ಕಾಗಿ ಆ ಯೋಜನೆ ಬಿದ್ದೋಗ್ಬೋದು. ಸೊ ಈ ತರ ಅನೇಕ ಉದಾಹರಣೆಗಳಿವೆ. ಅದರಿಂದ ಮುಖ್ಯವಾಗಿ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಏನು ಅಂತ ಹೇಳಿದ್ರೆ, ಮಕ್ಕಳ ಕಲಿಕಾ ಹಂತಕ್ಕೆ ಏನೆಲ್ಲ ಒಂದು ಪ್ರಯೋಜನಗಳನ್ನು ಒದಗಿಸಿಕೊಡ್ಬೇಕು. ಅವರಿಗೆ ಶಾಲೆಯಲ್ಲಿ ಒಂದು ಪ್ರಯೋಗಾಲಯದ ವ್ಯವಸ್ಥೆ ಇರ್ಬೋದು, ಒಂದು ಸುವ್ಯವಸ್ಥಿತ. ಅದೇ ರೀತಿ ಮಕ್ಕಳ ಒಂದು ಆಟೋಟ ಚಟುವಟಿಕೆಗಳಿಗೆ ಅವರಿಗೆ ಪ್ರೇರೇಪಿಸಲಿಕ್ಕೆ ಅವರಿಗೆ ಏನೋ ಆಟೋಟಕ್ಕೆ ಸಂಬಂಧಪಟ್ಟ ಇದು ವಸ್ತುಗಳನ್ನು ತೆಗೆದುಕೊಡುವಂಥದ್ದು ಇರ್ಬೋದು. ಸೊ ಇದರಲ್ಲಿ ತುಂಬಾನೇ ಇದೆ. ಸೊ ಇದೆಲ್ಲವನ್ನು ಅವರಿಗೆ ಕೊಡ್ಲಿಕ್ಕೆ ಈ ಒಂದು ಸಮಗ್ರ ಕರ್ನಾಟಕ ಯೋಜನೆ ಅಡಿಯಲ್ಲಿ ಅವಕಾಶ ಇದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಅನುದಾನಗಳು ಶಾಲೆಗಳಿಗೆ ಬಿಡುಗಡೆ ಆಗ್ತಿದೆ, ಸೊ ಅದನ್ನು ಶಾಲೆ ಮಕ್ಕಳಿಗೆ ಅದರ ಪ್ರಯೋಜನ ಕೊಡ್ತಾ ಇದೆ ಎನ್ನುವುದು ಕೂಡ ಇಲ್ಲಿ ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಆದ್ರಿಂದ ಸೊ ಎಲ್ಲ ವಿಚಾರಗಳು ಇಲ್ಲಿ ಮುಕ್ತವಾಗಿರ್ಬೇಕು ಅನ್ನೋದು ನಮ್ಮ ತಂಡದ ಬಯಕೆ. ಸೊ ಅದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಭಾಗವಹಿಸಿಕೆ ಸೊ ಅದು ಬಹಳಷ್ಟು ಮುಖ್ಯ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇನ್ನು ಸಾಮಾಜಿಕ ಪರಿಶೋಧನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅದು ನಿಮಗೆ ಗೊತ್ತು. ಇವಾಗ ನಾವೇನು ಸಭೆಗೆ ಒಬ್ಬ ಅಧ್ಯಕ್ಷರನ್ನು ನೇಮಕ ಮಾಡುವಾಗಲೂ ಕೂಡ ಯಾರನ್ನು ಆಯ್ಕೆ ಮಾಡಿಕೊಂಡು ನಾವು ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ಮಾಡ್ತಾ ಇದ್ದೇವೆ ಅನ್ನೋದೊಂದು ಚಿಕ್ಕ ಉದಾಹರಣೆ. ನಿಮಗೆ
ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಿಮ್ಮ ಯಾವುದೇ ಸಭೆ ಸಮಾರಂಭಗಳು ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಗ್ರಾಮದ ಒಬ್ಬ ಪ್ರಥಮ ಪ್ರಜೆ ಅಂದ್ರೆ ಗ್ರಾಮದ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಆ ಸಭೆ ನಡೆಸುವಂಥದ್ದು. ಆದ್ರೆ ಸಾಮಾಜಿಕ ಪರಿಶೋಧನೆ ಎಲ್ಲಿ ನಡೆಯುತ್ತೆ ಅಲ್ಲಿ ಆ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಯಾರು ಮಾರ್ಗದರ್ಶಿ ಅಧಿಕಾರಿಯವರು ಇರ್ತಾರೆ ಅವರ ಹೊರತುಪಡಿಸಿ ಮತ್ತೆ ಅವಕಾಶ ಇರೋದು ಆ ಗ್ರಾಮ ಸಭೆಯಲ್ಲಿ ಒಬ್ಬರಾಗಿ ನಾವು ಯಾರನ್ನು ಆಯ್ಕೆ ಮಾಡ್ತೇವೆ ಅವರಿಗೆ ಮಾತ್ರ ಅರ್ಹತೆ ಇರೋದು. ಸೊ ಅಷ್ಟು ಸರಳವಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಕಾನ್ಸೆಪ್ಟ್ ಅನ್ನು ಜಾರಿಗೆ ತಂದಿದೆ ಸರ್ಕಾರ. ಸೊ ಆದ್ರಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳೋದು ದೊಡ್ಡ ಒಂದು ಸಂಗತಿ. ಸೊ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತಿನ ಒಂದು ಸಭೆ ನಡೀಲಿಕ್ಕಿದೆ. ಸೊ ಇಲ್ಲಿ ನಾವು ಒತ್ತು ಕೊಡುವಂಥದ್ದು ಬರೀ 3 ವಿಚಾರಗಳು: ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವ. ಇಲ್ಲಿ ಪಾರದರ್ಶಕತೆ ಅಂತ ಹೇಳಿದ್ರೆ ಈ ಯೋಜನೆಗೆ ಸಮಗ್ರ ಕರ್ನಾಟಕಕ್ಕೆ ಸಂಬಂಧಪಟ್ಟ ಏನು ನಗದು ವ್ಯವಹಾರ ಇರ್ಬೋದು ಅಥವಾ ಏನೇ ಅನುದಾನಗಳು ಬಂದಂತಹ ವಿಚಾರಗಳಿರ್ಬೋದು, ಅವೆಲ್ಲವನ್ನು ನಾವು ಪರಿಶೀಲನೆ ಮಾಡಿ ಅದನ್ನು ಮುಕ್ತವಾಗಿ ನಮ್ಮ ವರದಿಯಲ್ಲಿ ಅದನ್ನು ಮುಂದೆ ತೆಗೆದಿಡ್ತೇವೆ. ಆ ಒಂದು ರೀತಿಯಲ್ಲಿ ಪಾರದರ್ಶಕತೆ ಅಂತ ಹೇಳಿದ್ರೆ ಅದು ಮತ್ತು ಒತ್ತು ಕೊಡೋದು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಲೋಪದೋಷಗಳಿರ್ಬೋದು ಅಥವಾ ಒಳ್ಳೆಯ ವಿಚಾರಗಳು ಆಗಿರ್ಬೋದು, ಅದು ಎರಡನ್ನು ನಾವು ಮುಕ್ತವಾಗಿ ಗ್ರಾಮ ಸಭೆಯ ಮುಂದಿಡುವಂತಹ ಪ್ರಯತ್ನ. ಸೊ ಇನ್ನು ಉತ್ತರದಾಯಿತ್ವ ಏನು, ಅದಕ್ಕೆ ಸಂಬಂಧಪಟ್ಟವ್ರು ಯಾರಿರ್ತಾರೆ ಅದಕ್ಕೆ ಉತ್ತರವನ್ನು ಕೊಡಲೇಬೇಕಾಗುತ್ತೆ ಕುಂದುಕೊರತೆಗಳಿದ್ದಾಗ. ಸೊ ಅದಕ್ಕೆ ಸಂಬಂಧಪಟ್ಟವರು ಯಾರು ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ ಸೊ ಅವರು ಅದಕ್ಕೆ ಜವಾಬ್ದಾರರಾಗಿರ್ತಾರೆ. ಇನ್ನು ಜನರ ಸಹಭಾಗಿತ್ವ ನಾನು ಆಗ್ಲೇ ಹೇಳ್ತಾ ಇದ್ದೀನಿ. ಸೊ ಯಾವುದೇ ಒಂದು ಯೋಜನೆಗಳು ಯಶಸ್ಸು ಕಾಣಬೇಕಾದ್ರೆ ಅದಕ್ಕೆ ಜನರ ಸಹಭಾಗಿತ್ವ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಜನರ ಸ್ಪಂದನೆ ಇಲ್ಲದಿದ್ರೆ ಯಾವುದೇ ಯೋಜನೆಗಳು ಚಾಲ್ತಿಯಲ್ಲಿ ಇರಲ್ಲ. ಸೊ ಅದಂತೂ ಖಂಡಿತ. ಸೊ ಅದರಿಂದ ಸ್ಪಂದನೆ ಬೇಕು. ಸೊ ನಿಮ್ಮಿಂದ ಸ್ಪಂದನೆ ಆದಾಗ ಜನರು ತಮ್ಮ ಜವಾಬ್ದಾರಿಗಳನ್ನು ಅರಿತು ನೀವು ಎಚ್ಚೆತ್ತುಕೊಂಡಾಗ ಮಾತ್ರ ಸೊ ಅದು ಏನು ಲೋಪದೋಷಗಳು ಆದಾಗ ನಾವು ಅದನ್ನು ಪ್ರಶ್ನೆ ಮಾಡಿದಾಗ ಅಲ್ಲಿ ಮತ್ತೆ ಆ ಲೋಪದೋಷಗಳು ಆಗದಾಗೆ ಅವರು ಕ್ರಮ ತೆಕ್ಕೋತಾರೆ. ಇಲ್ಲದೆ ಹೋದ್ರೆ ನಾವೇನು ಮಾತಾಡಿಲ್ಲ ಅಂತ ಹೇಳಿದ್ರೆ ಆ ಲೋಪದೋಷಗಳು ಕಂಟಿನ್ಯೂ ಆಗಿ ಹೋಗ್ತಾನೆ ಇರುತ್ತೆ. ಸೊ ಆದ್ರಿಂದ ಅನುಷ್ಠಾನ ಮಾಡೋದು ದೊಡ್ಡ ವಿಚಾರ ಅಲ್ಲ. ಅನುಷ್ಠಾನ ಮಾಡುವಾಗ ಅಲ್ಲಿ ಲೋಪದೋಷಗಳು ಆಗೋದು ಸಹಜ. ಆದ್ರೆ ಆ ಲೋಪದೋಷಗಳನ್ನು ಈ ರೀತಿ ಆಗ್ತಾ ಇದೆ ಸೊ ಆಗೋದನ್ನು ಮುಂದಿನ ಹಂತದಲ್ಲಿ ಅದನ್ನು ಸರಿ ಮಾಡ್ಕೊಳ್ಳಿ. ಸೊ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶವಂತೂ ಖಂಡಿತ ಇದ್ದೇ ಇರುತ್ತೆ. ಸೊ ಅದನ್ನು ಹೇಳಬೇಕಾದವರು ಯಾರು? ಜನರು. ಆ ಜನರು ಅವರವರ ಜವಾಬ್ದಾರಿಯನ್ನು ಅರಿತುಕೊಂಡು ಅವರ ಒಂದು ಇರುವಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾಗ ಅಲ್ಲಿ ಲೋಪದೋಷಗಳಿಗೆ ಯಾವುದೇ ರೀತಿಯ ಇದು ಇರಲ್ಲ. ಸೊ ಆದ್ರಿಂದ ಮುಂದೆ ನಮ್ಮ ವರದಿಗಳು ಮಂಡನೆ ಆಗುತ್ತೆ. ಸಮಗ್ರ ಕರ್ನಾಟಕ ಯೋಜನೆ ಬಗ್ಗೆ ನಿಮಗೆ ಯಾವುದೇ ಗೊಂದಲ ಬೇಡ. ಸೊ ಏನಿದು, ಯಾಕೆ, ಹೇಗೆ ಇದು ಕಾರ್ಯಾಚರಣೆ ಮಾಡುತ್ತೆ ಅಂತ ಹೇಳಿ ಅದು ಬೇಡ. ಸೊ ಅದರಲ್ಲಿ ಹಲವಾರು ಅಂದ್ರೆ ಪುಸ್ತಕದಲ್ಲಿ ಬೇರೆ ಬೇರೆ ಇದಿದೆ. ಆದ್ರೆ ಒಟ್ಟಾರೆಯಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಅದೊಂದು ಯೋಜನೆ. ಮಕ್ಕಳು ಒಂದು ಪ್ರೀ ಸ್ಕೂಲಿಂದ ಹಿಡಿದು 12ನೇ ತರಗತಿವರೆಗೆ ಏನು ಮಕ್ಕಳು ಅಲ್ಲಿ ಕಲಿಯತಕ್ಕಂತಹ ಮಕ್ಕಳೇನಿರ್ತಾರೆ ಅದಕ್ಕೆ ವಿವಿಧ ಹಂತಗಳಲ್ಲಿ ಅವರ ಏನು ಮಕ್ಕಳ ಪಾಠಕ್ಕೆ ಒತ್ತು ಕೊಡುವಂಥದ್ದು ಇರ್ಬೋದು ಅಥವಾ ಪಠ್ಯೇತರ ಚಟುವಟಿಕೆಗಳಿಗೆ ಒತ್ತು ಕೊಡುವಂಥದ್ದು ಇರ್ಬೋದು. ಇದನ್ನು ಹಂತವಾಗಿ ಗಮನಿಸಿಕೊಂಡು ಬರುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಸೊ ಯಾರು ಕಲಿಕೆಯಲ್ಲಿ ಹಿಂದೆ ಬಿದ್ದಿದ್ದಾರೆ ಸೊ ಅವರಿಗೆ ವಿಶೇಷ ಒತ್ತು ಕೊಟ್ಟು ಅವರನ್ನು ಒಂದು ಇತರರ ಒಂದು ಸರದಿಗೆ ತರುವಂಥದ್ದು ಕೂಡ ಇಲ್ಲಿ ಆಗುತ್ತೆ. ಸೊ ಇಲ್ಲಿ ವೃತ್ತಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರು ಇರಬೇಕು ಅಂತ ಹೇಳುತ್ತೆ ಆ ಕಾಯ್ದೆ. ಸೊ ಕಾಯ್ದೆ ನಿಯಮದಲ್ಲಿ ಹೇಳುತ್ತೆ. ಸೊ ಅದನ್ನು ನಮ್ಮಲ್ಲಿ ಲಭ್ಯವಿರುವಂತಹ ಎಲ್ಲ ಟೀಚರ್ಗಳು ಅದನ್ನು ತುಂಬಿಸುವಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅದು ಹೊರತುಪಡಿಸಿ ಪ್ರೌಢಶಾಲೆ ಹಂತಕ್ಕೆ ಬಂದಾಗ ನಾನಾಗಲೇ ಹೇಳಿದ ಹಾಗೆ ಅವರನ್ನು ಮತ್ತು ಇನ್ನಷ್ಟು ಒಂದು ಇದಕ್ಕೆ ಅಂದ್ರೆ ಅವರಲ್ಲಿ ಏನಾದರೂ ಚಟುವಟಿಕೆ ಅಥವಾ ಅವರಲ್ಲಿ ಏನಾದರೂ ಏನು ಅವರ ಆಸಕ್ತಿಗಳು ಯಾವುದರಲ್ಲಿ ಜಾಸ್ತಿ ಇದೆ ಅಂತ ಗಮನಿಸಿ ಒಬ್ಬ ಕ್ರೀಡೆಗೆ ಸಂಬಂಧಿಸಿದಂತೆ ಅವನಿಗೆ ಒಲವು ಇದ್ರೆ ಸೊ ಆ ಹಂತದಲ್ಲಿ ಅವನಿಗೆ ಮತ್ತಷ್ಟು ತರಬೇತಿಯನ್ನು ಕೊಟ್ಟು ಸೊ ಅವನು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ತರ ಒಂದು ಮುಂದೆ ಹೋಗುವಾಗೆ ಅವನಿಗೆ ವಿಶೇಷ ಒಂದು ತರಬೇತಿಯನ್ನು ಕೊಡುವಂಥದ್ದು ಇರ್ಬೋದು.
ಅಥವಾ ಅವರಿಗೆ ಬೇರೆ ರೀತಿಯಲ್ಲಿ ಅಂದ್ರೆ ಅವರು ಏನು ಒಂದು ಅವನ ಕ್ವಿಜ್ನಲ್ಲಿ ಅಂದ್ರೆ ಅವನು ಒಳ್ಳೆ ಇದಿದೆ ಒಳ್ಳೆ ಒಳ್ಳೆ ವಿಚಾರಗಳನ್ನು ತಿಳ್ಕೊಂಡಿದ್ದಾನೆ. ಸೊ ಅದು ಆ ಶಾಲೆ ಹಂತ ಬಿಟ್ಟು ತಾಲೂಕು ಮಟ್ಟ ಜಿಲ್ಲಾ ಮಟ್ಟಕ್ಕೆ ಅವರನ್ನು ಕಳಿಸುವಂಥದ್ದು ಇರ್ಬೋದು. ಇದರ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಕೊಟ್ಟು ಅವರು ಒಟ್ಟಾರೆಯಾಗಿ ಅವರು 12ನೇ ತರಗತಿ ಪಾಸ್ ಮಾಡಿ ಬಂದಾಗ ಎಲ್ಲ ವಿಚಾರಗಳಲ್ಲಿ ಅವರು ಪ್ರಬುದ್ಧರಾಗಿರ್ಬೇಕು. ಅಂದ್ರೆ ಇವಾಗ ನೀವೇನೋ ಒಂದು ವರ್ಡ್ ಕೇಳ್ತಾ ಇದ್ದೀರಾ, ನೀಟ್ 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 ಅಂತ. ಅದು ವೃತ್ತಿ ಶಿಕ್ಷಣಕ್ಕೆ ಸಂಬಂಧಿಸಿದ ಒಂದು ಅದು ಪರೀಕ್ಷೆ. ಆ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಕ್ಕಳು ಕೂಡ ಅಲ್ಲಿ ಅವರನ್ನು ಆ ಒಂದು ನೀಟ್ ಪರೀಕ್ಷೆಗೆ ಅವರು ಕೂಡ ಸಜ್ಜಾಗುವಂತ ಆಗ್ಬೇಕು ಅನ್ನೋದು ಒಟ್ಟಾರೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಇಲ್ಲಿ ಪಾಲಕರ ಪೋಷಕರ ಒಂದು ಜವಾಬ್ದಾರಿಗಳು ಕೂಡ ಇವೆ. ಸೊ ನಾವೇನು ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸ್ಬಿಟ್ರೆ ನಿಮ್ಮ ಜವಾಬ್ದಾರಿ ಅಷ್ಟಕ್ಕೆ ಮುಗಿಲಿಲ್ಲ. ಸೊ ಅಲ್ಲಿ ನಾವು ಅವರ ಒಂದು ಏನು ಆಗುಗಳಿಗೆ ಬೇಡಿಕೆಗಳಿಗೆ ಸ್ಪಂದನೆ ಕೊಟ್ಟು ಶಾಲೆಯಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಸಭೆಗಳಲ್ಲಿ ನಿಮಗೆ ಅನಾನುಕೂಲ ಆದ್ರೂ ಕೂಡ ಅಲ್ಲಿ ಆಗ್ತಕ್ಕಂತಹ ವಿಚಾರಗಳನ್ನು ತಿಳ್ಕೊಂಡು ಸೊ ಟೀಚರ್ ಹತ್ರ ನೀವು ಕಮ್ಯುನಿಕೇಶನ್ ಮಾಡಿಕೊಂಡು ನನ್ನ ಮಗ ಹೇಗೆ ಕಲಿಕೆಯಲ್ಲಿದ್ದಾನೆ, ಸೊ ನೀವು ಅದು ಇಂಟ್ರಾಕ್ಷನ್ ಮಾಡ್ತಾ ಇದ್ದಾಗ ಆಟೋಮೆಟಿಕಲಿ ನಿಮ್ಮ ಮತ್ತು ಮಕ್ಕಳ ಹಾಗೂ ಟೀಚರ್ ಬಾಂಧವ್ಯ ಬೆಳೆಯುತ್ತೆ. ಸೊ ಅದೊಂದು ಅವನ ಕಲಿಕೆಗೆ ಅವನನ್ನು ಮಕ್ಕಳು ಟೀಚರ್ ಹೇಳುವಂತ ಒಂದು ಅವನ ಒಂದು ನೆಗೆಟಿವ್ ಪಾಯಿಂಟ್ಸ್ ಅನ್ನು ನೀವು ಗಮನದಲ್ಲಿ ಇಟ್ಕೊಂಡು ಅವನಿಗೆ ಆ ಒಂದು ನೆಗೆಟಿವ್ ಪಾಯಿಂಟ್ಸ್ ಅನ್ನು ಸರಿ ಮಾಡ್ಕೊಳ್ಳಿಕ್ಕೆ ನೀವು ಅವನಿಗೆ ಒಂದು ಕೆಲವೊಂದು ಇನ್ಪುಟ್ ಗಳನ್ನು ಕೊಟ್ಟಾಗ ಅಲ್ಲಿ ಒಂದು ಒಳ್ಳೆಯ ರೀತಿಯ ಬಾಂಧವ್ಯ ಬೆಳೆಯುತ್ತೆ. ಸೊ ಅದು ಮುಂದೆ ನಿಮ್ಮ ಮಕ್ಕಳ ಒಂದು ಕಲಿಕೆಗೆ ಕೂಡ ಬಹಳಷ್ಟು ಸಹಕಾರಿ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅದಕ್ಕೆ ಒಟ್ಟಾಗಿ ನೀವು ಕೂಡ ಸ್ಪಂದನೆ ಇದ್ದಾಗ ಮಾತ್ರ ಅಲ್ಲಿ ಒಂದು ಉತ್ತಮ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಅದರಿಂದ ಸೊ ಮಕ್ಕಳ ಈ ಯೋಜನೆಯ ಕಾರ್ಯರೂಪದ ಜೊತೆಗೆ ಪಾಲಕ ಪೋಷಕರ ಜವಾಬ್ದಾರಿ ಕೂಡ ಬಹಳಷ್ಟು ಮುಖ್ಯ ಇರುತ್ತೆ. ಸೊ ಆದ್ರಿಂದ ನಿಮ್ಮ ಒಂದು ಜವಾಬ್ದಾರಿಗಳನ್ನು ನೀವು ತಿಳ್ಕೊಂಡು ಆ ಮಕ್ಕಳನ್ನು ಅವರಿಗೆ ಒಂದು ಒಳ್ಳೆಯ ಒಂದು ನೀವು ಉತ್ತೇಜನ ಕೊಡ್ತಾ ಬಂದ್ರೆ ಶಾಲೆಯಲ್ಲಂತೂ ಖಂಡಿತ ಉಳಿದ ಕೆಲಸವನ್ನ ಶಿಕ್ಷಕರು ಮಾಡ್ಕೊಂಡು ಬರ್ತಾರೆ. ಸೊ ಆದಾಗ ನಿಮ್ಮ ಮಕ್ಕಳ ಬೆಳವಣಿಗೆಗೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಸೊ ಅದರಿಂದ ಸೊ ತಿಳ್ಕೊಬೇಕಾಗಿರೋದಿಷ್ಟೇ. ಸೊ ಇದು ನಮಗೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಇದು ಪ್ರಾರಂಭ. ಸೊ ಮುಂದಿನ ದಿನಗಳಲ್ಲಿ ಬಗ್ಗೆ ಬಹಳಷ್ಟು ಬದಲಾವಣೆಗಳು ಆದಾಗ ಸೊ ಎಲ್ಲವೂ ಅಂತಿಮವಾಗಿ ಅದು ಸಿಗುವಂಥದ್ದು ಮಕ್ಕಳಿಗೆ. ಏನೇ ಇವಾಗ ಸಾಮಾಜಿಕ ಪರಿಶೋಧನೆ ಆಗ್ತಾ ಇದೆ, ಸೊ ಆ ಸಾಮಾಜಿಕ ಪರಿಶೋಧನೆಯಲ್ಲಿ ಏನೆಲ್ಲ ಲೋಪದೋಷಗಳು ಇವೆ ಅದು ಸರಿಯಾದ್ರೆ ಅದು ಅಂತಿಮವಾಗಿ ಅದು ಮಕ್ಕಳ ಒಂದು ಯಶಸ್ಸಿಗೆ ಕಾರಣ ಆಗುತ್ತೆ. ಸೊ ಆದ್ರಿಂದ ಸೊ ಈ ಸಭೆಯಲ್ಲಿ ನಿಮಗೆ ವರದಿ ಮಂಡನೆ ಆಗುತ್ತೆ. ಮಂಡನೆ ಆದ ನಂತರ ಅದರ ಬಗ್ಗೆ ನಿಮ್ಮ ಏನೇ ಅನಿಸಿಕೆಗಳಿರ್ಬೋದು ಅದನ್ನು ಮುಕ್ತವಾಗಿ ಹಂಚ್ಕೊಂಡಾಗ ಅಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ, ಅಥವಾ ನಿಮ್ಮ ಬೇಡಿಕೆಗಳಿರ್ಬೋದು ಈ ತರ ವ್ಯವಸ್ಥೆ ಇಲ್ಲ, ಸೊ ಅದನ್ನು ಕೊಡಿ, ನಾವು ಅದನ್ನು ದಾಖಲು ಮಾಡ್ಕೊಂಡು ಮುಂದಿನ ಹಂತ ಸರ್ಕಾರಕ್ಕೆ ಅದನ್ನು ಕಳಿಸ್ಕೊಡುವಂತ ವ್ಯವಸ್ಥೆ ಇರುತ್ತೆ. ಸೊ ಅದರಿಂದ ಸ್ಪಂದನೆ ಕೊಡಿ ಅಂತ ಹೇಳುತ್ತಾ ಒಂದು ಸಭೆಯಲ್ಲಿ ಯೋಜನೆಗಳ ಕುರಿತಾಗಿ ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನೆಯ ಎಲ್ಲ ವಿಚಾರವಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ಎಲ್ಲರನ್ನೂ ವಂದಿಸ್ತಾ ಇದ್ದೇನೆ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಬಗ್ಗೆ ವಿಸ್ತೃತವಾಗಿ ಶ್ರೀಯುತ ಹರೀಶ್ ಇವರು ನಿಮಗೆ ಎಲ್ಲ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಸರ್, ನಿಮಗೆ ಧನ್ಯವಾದಗಳು. ಈಗ ಮುಂದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡದಂಗಡಿ ಮೂಡಬಿದ್ರೆ ವಲಯದಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ನಡವಳಿಕೆಗಳು ವರದಿಯ ಸಾರಾಂಶ. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವುದು ವಿದ್ಯಾರ್ಥಿಗಳು ಪಠ್ಯಪುಸ್ತಕವನ್ನು ಪಡೆದಿರುತ್ತಾರೆ, ಮಕ್ಕಳು ಅಭ್ಯಾಸ ಪುಸ್ತಕವನ್ನು ಪಡೆದಿರುತ್ತಾರೆ, ಮಕ್ಕಳು ಸಮವಸ್ತ್ರವನ್ನು ಪಡೆದಿರುತ್ತಾರೆ, 6 ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿರುತ್ತಾರೆ,
ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಿರುವುದಿಲ್ಲ. ಸದರಿ ಶಾಲೆಯ ಹಿಂದಿನ ಮಾಹೆಯಂತೆ ವಿದ್ಯಾರ್ಥಿಗಳಿಗೆ ಸರಾಸರಿ ಹಾಜರಾತಿ 80% ಅಥವಾ ಅದಕ್ಕಿಂತ ಹೆಚ್ಚಿನ ಹಾಜರಾತಿಯನ್ನು ಹೊಂದಿರುವುದು ಕಂಡುಬಂದಿದೆ. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲು ಮಾಡಿಕೊಳ್ಳಲಾಗಿದೆ. ಯಾವುದೇ ಮಕ್ಕಳು ಶಾಲೆಗೆ ತಡವಾಗಿ ದಾಖಲಾಗಿರುವ ಪ್ರಕರಣಗಳು ಕಂಡುಬಂದಿರುವುದಿಲ್ಲ. ಸೂಕ್ತ ದಾಖಲಾತಿಯಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸುವುದು ಪ್ರಕರಣ ಕಂಡುಬಂದಿರುವುದಿಲ್ಲ. ಸೆಪ್ಟೆಂಬರ್ 2017ರಿಂದ 2021ರವರೆಗೆ ಜನಿಸಿದ ಮಕ್ಕಳು ಸಂಖ್ಯೆ 69. ಯಾವುದೇ ಮಕ್ಕಳು ಶಾಲೆಯಿಂದ ಹೊರಗುಳಿದ ಪ್ರಕರಣ ಕಂಡುಬಂದಿರುವುದಿಲ್ಲ. ಮಕ್ಕಳಿಗೆ ತಾರತಮ್ಯ, ದೈಹಿಕ ಶಿಕ್ಷೆ, ಮಾನಸಿಕ ಕಿರುಕುಳ ಮತ್ತು ಲೈಂಗಿಕ ಕಿರುಕುಳವನ್ನು ನೀಡಲಾಗಿರುವುದಿಲ್ಲ. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಿರುತ್ತಾರೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ದಾಖಲಾತಿ ಸದರಿ ಶಾಲೆಯಲ್ಲಿ ಇರುವುದಿಲ್ಲ. ಶಿಕ್ಷಕರಿಗೆ ಸಂಬಂಧಿಸಿರುವುದು: ಸದರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಸೇರಿಸಿ 2 ಶಿಕ್ಷಕರು ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಶಾಲಾ ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೆ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳನ್ನು ಹಾಜರಾತಿಗೆ ಸಾಮರ್ಥ್ಯ ಹಾಗೂ ಕಲಿಕಾ ಪ್ರಗತಿಯಲ್ಲಿ ಬಗ್ಗೆ ವಿವರಿಸುತ್ತಾರೆ. ಶಿಕ್ಷಕರು ತರಗತಿಯಲ್ಲಿ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಸದರಿ ಶಾಲೆಯಲ್ಲಿ ಶಿಕ್ಷಕರು ಕೊರತೆ ಕಂಡುಬಂದಿರುವುದಿಲ್ಲ. ಶಿಕ್ಷಕರು ಬೋಧಕ ಕಾರ್ಯವನ್ನು ಹೊರತುಪಡಿಸಿ ಇತರೆ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಆಡಳಿತ ಮತ್ತು ಹಣಕಾಸಿನ ಸಂಬಂಧಿಸಿದಂತೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 200 ಕೆಲಸದ ದಿನಗಳಿವೆ. ಪ್ರವೇಶ ಅರ್ಜಿಗೆ ಶುಲ್ಕವನ್ನು ಪಡೆದುಕೊಂಡಿರುವುದಿಲ್ಲ ಹಾಗೂ ಪ್ರವೇಶ ಶುಲ್ಕವನ್ನು ಪಡೆದಿರುವುದಿಲ್ಲ. ಕ್ಯಾಪಿಟೇಷನ್ ಶುಲ್ಕವನ್ನು ಪಡೆದಿರುವುದಿಲ್ಲ. ಬೋಧನಾ ಶುಲ್ಕವನ್ನು ಪಡೆದಿರುವುದಿಲ್ಲ. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಿರುತ್ತಾರೆ. STMC ಸದಸ್ಯರಲ್ಲಿ 4/3 ಸದಸ್ಯರು ಶಾಲೆಗೆ ವ್ಯಾಸಂಗವನ್ನು ಮಾಡಿರುತ್ತಾರೆ. ಮಕ್ಕಳು ಪೋಷಕರಾಗಿರುತ್ತಾರೆ. STMCಯ ಸದಸ್ಯರಲ್ಲಿ ಅರ್ಧದಷ್ಟು ಮಹಿಳೆಯರಾಗಿರುತ್ತಾರೆ. ಪ್ರತಿ ತಿಂಗಳು STMC ಸಭೆಯನ್ನು ನಡೆಸಿರುತ್ತಾರೆ. STMCಯು ಶಾಲಾಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಿರುತ್ತದೆ. STMCಯ ಸದಸ್ಯರಿಗೆ ಅವರು STMC ಸದಸ್ಯರೆಂದು ಅರಿವು ಇದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ 1 ಬಾರಿ, ಕ್ಷೇತ್ರ ಸಮನ್ವಯಾಧಿಕಾರಿ 1 ಬಾರಿ, ಶಿಕ್ಷಣ ಸಂಯೋಜಕರು 1 ಬಾರಿ ಶಾಲೆಗೆ ಭೇಟಿ ನೀಡುತ್ತಾರೆ. ಕಳೆದ 12 ತಿಂಗಳಲ್ಲಿ 2 ಬಾರಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. ಶಾಲೆಯು ಸಂಯುಕ್ತ ಶಾಲೆಯ ಅನುದಾನವನ್ನು ಪಡೆದುಕೊಂಡಿರುವುದಿಲ್ಲ. ಕ್ರೀಡಾ ಸಾಮಗ್ರಿಗಳಿಗೆ ಶಾಲೆಯು ಅನುದಾನವನ್ನು ಪಡೆದಿರುವುದಿಲ್ಲ. ಗ್ರಂಥಾಲಯಕ್ಕಾಗಿ ಶಾಲೆಯ ಅನುದಾನವನ್ನು ಪಡೆದಿರುವುದಿಲ್ಲ. ಶಾಲೆಗೆ ಸಂಬಂಧಿಸಿರುವುದು: ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆ. ಸಾಕಷ್ಟು ಕೊಠಡಿಗಳಿವೆ. ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಮತ್ತು ಕಚೇರಿಗೆ ಒಂದೇ ಕೊಠಡಿಯನ್ನು ಇರುತ್ತದೆ. ಬಾಲಕ ಹಾಗೂ ಬಾಲಕಿಯರ ಸಾಕಷ್ಟು ಶೌಚಾಲಯ ವ್ಯವಸ್ಥೆ ಇದೆ. ಶೌಚಾಲಯಗಳಿಗೆ ನೀರಿನ ವ್ಯವಸ್ಥೆ ಇದ್ದು ಬಳಕೆಗೆ ಯೋಗ್ಯವಾಗಿದೆ. ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯವಿದೆ. ಕುಡಿಯುವ ನೀರು ಗುಣಮಟ್ಟವನ್ನು ಉತ್ತಮವಾಗಿದೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದೆ. ಎಲ್ಲ ಕೊಠಡಿಗಳಿಗೆ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನವಿದೆ. ಶಾಲಾ ಸುತ್ತಲೂ ಕಾಂಪೌಂಡ್ ಗೋಡೆ ಇರದೆ ಶಾಲಾ ಮುಂಭಾಗದಲ್ಲಿ ಮಾತ್ರ ಕಾಂಪೌಂಡ್ ಗೋಡೆ ಇರುತ್ತದೆ. ಶಾಲೆಯು ಗ್ರಂಥಾಲಯಕ್ಕೆ ಪ್ರತ್ಯೇಕ ಕೊಠಡಿಯನ್ನು ಹೊಂದಿರುವುದಿಲ್ಲ. ಶಾಲಾ ಗ್ರಂಥಾಲಯದಲ್ಲಿ ದಿನಪತ್ರಿಕೆ ಲಭ್ಯವಿಲ್ಲ. ಶಾಲಾ ಗ್ರಂಥಾಲಯದಲ್ಲಿ ಎಲ್ಲ ವಿಷಯಗಳ ಪುಸ್ತಕಗಳಿವೆ. ಶಾಲಾ ಗ್ರಂಥಾಲಯದಲ್ಲಿ ಕಥೆ ಪುಸ್ತಕಗಳಿವೆ. ಗ್ರಂಥಾಲಯದ ಅವಧಿಯಲ್ಲಿ ಶಾಲಾ ವೇಳಾಪಟ್ಟಿಯಲ್ಲಿ ನಮೂದಿಸಿರುವುದಿಲ್ಲ. ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇದೆ. ಪ್ರತಿ ತರಗತಿಯಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಲಭ್ಯವಿದೆ ಬಳಸಲಾಗುತ್ತಿದೆ.
ಡಿಜಿಟಲ್ ಮೂಲ ಸೌಕರ್ಯಗಳು ಸದರಿ ಶಾಲೆಯಲ್ಲಿ ಲಭ್ಯವಿಲ್ಲ. ಪ್ರತಿ ತಿಂಗಳು ಮೂರನೇ ಶನಿವಾರ ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಲಾಗಿದೆ. ಶಾಲೆಯಲ್ಲಿ ಘನತ್ಯಾಜ್ಯ ಮತ್ತು ದ್ರವ ತ್ಯಾಜ್ಯವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡುತ್ತಾರೆ. ಕೆಲವು ಮೂಲ ಸೌಕರ್ಯವನ್ನು ಇತರೆ ಇಲಾಖೆಗಳು ಯೋಜನೆಗಳಿಂದ ಮಂಜೂರಾಗಿರುವುದಿಲ್ಲ. ಸುರಕ್ಷತೆ ಮತ್ತು ಭದ್ರತೆಯ ಸಂಬಂಧಿಸಿದಂತೆ ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲಾ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಸಿದ್ಧತೆಯ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲಾ ಸುರಕ್ಷತಾ ಪ್ರತಿಜ್ಞೆಯನ್ನು ಶಾಲಾ ಆವರಣದ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸಲಾಗಿದೆ. ಶಾಲೆಯಲ್ಲಿ ಅವಶ್ಯಕವಿರುವ ಔಷಧಿ ಮತ್ತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇದೆ. ಧನ್ಯವಾದ. ಈಗ ವರದಿಯನ್ನು ಮಂಡಿಸಿದ್ದಾರೆ. ಈ ವರದಿಯ ಬಗ್ಗೆ ಪಾಲಕರಿಂದ ಚರ್ಚೆ, ಏನಾದರೂ ವಿಷಯ ಇದ್ರೆ ಹೇಳ್ಬೋದು. ನೀವೆಲ್ಲ ವರದಿಯನ್ನು ಕೇಳಿದ್ದೀರಲ್ಲ, ಏನಾದರೂ ವಿಷಯಗಳ ಬಗ್ಗೆ ಹೇಳ್ಬೋದು. ಬ್ಯಾಗ್ ಡೇ ಮಾಡ್ತಾರ ಪ್ರತಿ ಮೂರನೇ ಶನಿವಾರ? ನಿಮ್ಗೆ ಗೊತ್ತಿದ್ಯಾ? ಮಕ್ಕಳು ಬ್ಯಾಗ್ ಇಲ್ಲದೆ ಶಾಲೆಗೆ ಬರ್ತಾ ಇದಾರ? ಬೇರೆ ವರದಿಯಲ್ಲಿ ಎಲ್ಲ ಇದೆ ಅಂತ ಹೇಳಿದ್ರು. ಸೊ ಅದರ ಬಗ್ಗೆ ನಿಮಗೆ ಇಂಥದ್ದಿಲ್ಲ ಅಂತ ಏನಾದರೂ ಇದ್ರೆ ಹೇಳ್ಬೋದು. ಈಗ ಆವರಣ ಕೂಡ ಎದುರಲ್ಲಿ ಮಾಡಿರೋದು ಈ ಸುತ್ತಲೂ ಮಾಡಿಕೊಂಡು ಅದು ಇಲ್ಲಿ ಅರ್ಜಿ ಕೊಡಿ. ನರೇಗಾದಲ್ಲಿ ಅವಕಾಶ ಇದೆ. ನರೇಗಾದಲ್ಲಿ ಶಾಲೆಯಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಕಂಪೌಂಡ್ ಇಲ್ಲಿ ಮತ್ತೊಂದು ವಿಚಾರ ಇದೆ. ಈಗ ಕಂಪೌಂಡ್ ಅಂತ ಹೇಳಿದ್ರೆ ಅದು ಪಬ್ಲಿಕ್ ವರ್ಕ್. ಸೊ ಏನಾಗುತ್ತೆ ಗೊತ್ತಾ, ಅಲ್ಲಿ ನಮ್ಮದು ಬೇಡಿಕೆ ಕೊಟ್ಟು ನರೇಗಾದಲ್ಲಿ ಬೇಡಿಕೆ ಕೊಟ್ಟು ಪಡ್ಕೊಳ್ಳೋಂಥ ಕೆಲಸ. ಅಲ್ಲಿ ಯಾರಿಗೆ ಬೇಡಿಕೆ ಕೊಡ್ತಾರೋ ಅವ್ರು ಕೆಲಸ ಮಾಡಬೇಕು. ಇಲ್ಲಿ ಅದು ಮಾಡ್ಕೊಳ್ಬೋದು, ಮಾಡದೆ ಆಗಲಿ ಇರಲಿಕ್ಕೆ ಆಗಲ್ಲ. ಬಟ್ ಯಾವ ಥರ ಅಂತ ಹೇಳಿದ್ರೆ, ನೀವು ಎಸ್ಡಿಎಂಸಿ ಕಮಿಟಿ ಮಕ್ಕಳ ಪಾಲಕರ ಪೋಷಕರು ಏನಿರ್ತಾರಲ್ಲ, ನೀವು ಜಾಬ್ ಕಾರ್ಡ್ ಮಾಡಿಕೊಂಡು ನೀವು ಇದು ಕೊಟ್ಟು ಅದು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹೌದು. ಅದು ಬಿಟ್ಟರೆ ಮತ್ತೆ ಬೇರೆ ಅನುದಾನ ಇಲ್ಲ. ಅದು ಮತ್ತೆ ನೀವು ಬೇರೆ ಶಾಸಕರಿಗೆ ಅಥವಾ ಸಂಬಂಧಪಟ್ಟವರಿಗೆ ಅವರಿಗೆ ಕೊಡಬೇಕು. ಬಟ್ ಅವರು ಅದನ್ನು ಪ್ರಯಾರಿಟಿ ಮೇಲೆ ತಗೊಳ್ಳಲ್ಲ. ಶಾಲೆಗಳಿಗೆ ತಾಲೂಕ್ ಪಂಚಾಯತಿಯಲ್ಲಿ ಇವಾಗ ಸಿಗುತ್ತೆ, ಬಟ್ ಇವಾಗ ಬಾಡಿ ಇಲ್ಲಲ್ಲ. ಅದು ಸಿಗುತ್ತೆ, ನೀವು ಕೊಡ್ತೀವಿ ಒಂದು ಕೊಡ್ಬೋದು, ಸ್ವಲ್ಪ ಅಂತ ಏನಿಲ್ಲ, ಕೊಡ್ಬೋದು. ಸೊ ಅಲ್ಲಿ ನಿಮಗೆ ಹಂತ ಹಂತವಾಗಿ ನೀವು ಒಮ್ಮೆಲೆ ಎಲ್ಲ ಆಗ್ಲಿಕ್ಕಿಲ್ಲ, ಹಂತ ಹಂತವಾಗಿ ನೀವು ಮಾಡಿಕೊಂಡು ಅದು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇವಾಗ ಈ ತಾಲೂಕ್ ಪಂಚಾಯತ್ ಎಂತ ತಾಲೂಕಲ್ಲಿ ಇದೆ. ಈಗ 17 ಕಾಸು ಜಿಲ್ಲೆಗೆ ಕೂಡ ಬಿಡುಗಡೆ ಆಗುತ್ತೆ. ಅಲ್ಲೂ ಒಂದು ಪ್ರೋತ್ಸಾಹ ಇರ್ಬೋದು. ಬಟ್ ಇವಾಗಂತೂ ಬಾಡಿ ಇಲ್ಲ. ಗೌರ್ಮೆಂಟ್ ಆದ ನಂತರ ಕೊಡ್ಬೋದು. ಅದಕ್ಕೆ ಮನೆಗೆ ವರದಿಗಳಲ್ಲಿ ನಿಮಗೇನಾದರೂ ಹೇಳುವಂಥದ್ದು ಇದೆಯಾ? ಈ ಸಾರಿಗೆ ವ್ಯವಸ್ಥೆ ಈ ಒಂದು ಯೋಜನೆಯಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದೂರದಿಂದ ಬರುವವರಿಗೆ ಅವರಿಗೆ ಅನುದಾನ ಸರ್ಕಾರ ಕೊಡಬೇಕು ಅಂತ ಇದೆ. ಅದರ ಬಗ್ಗೆ ಮಾಹಿತಿ ಇತ್ತ ನಿಮಗೆ? ಫಾರ್ಮ್ಯಾಟ್ ಕೊಡಿ ನಿಮಗೆ.
ಪ್ರಶ್ನೆ ಮಾಡಿ. ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ಕೊಡಬೇಕು. ಪ್ರತಿ ವರ್ಷ ಅವರಿಗೆ 6,000 ಸರ್ಕಾರ ಪಾವತಿ ಮಾಡುತ್ತೆ 8ನೇ ತರಗತಿವರೆಗೆ. ಇದು ನಿಯಮದಲ್ಲಿ ಇದೆ ಯೋಜನೆಯಲ್ಲಿ, ಬಟ್ ಅನುದಾನ ಸರ್ಕಾರದ ಮಟ್ಟದಿಂದ ಬಿಡುಗಡೆ ಆಗದೇ ಇದ್ದಾಗ ಸೊ ಅದನ್ನು ನಾವು ಹೇಳಿಕ್ಕಾಗಲ್ಲ. ಸೊ ಈ ಯೋಜನೆ ಅಡಿಯಲ್ಲಿ ಇದೆ, ಅದು ನಿಮಗೆ ಗೊತ್ತಿರಬೇಕು. ಅದು ಎಷ್ಟು ಕಿಲೋಮೀಟರ್ ಅಂತರ ಉಂಟು? 5 ಕಿಲೋಮೀಟರ್. ಒಳಗಡೆ ಉಂಟಾ? ಅಷ್ಟೇ ಬೇಕಾಗ್ತದೆ. ಅಲ್ಲ ಸರ್, 5 ಕಿಲೋಮೀಟರ್ನ ಒಳಗಡೆ ಇದ್ದವರಿಗೆ ಉಂಟಾ ಅಥವಾ ಅದರ ನಂತರ ಪುಸ್ತಕ ಕೊಡಿ. ಕೇಳ್ತಾರೆ ನೋಡಿ, ಪ್ರತಿಯೊಂದು ಇದು ಸಾರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯಿಂದ 1 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಇರೋ ಮಕ್ಕಳ ಹೆಸರು ಅದನ್ನು ಕೇಳ್ತಾರೆ. ಅಂಥವರಿಗೆ ಮತ್ತೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 3 ಕಿಲೋಮೀಟರ್, ಪ್ರೌಢಶಾಲೆಯಲ್ಲಿ 5 ಕಿಲೋಮೀಟರ್ಗಿಂತ ಹೆಚ್ಚು ದೂರದಿಂದ ಬರುವಂತ ಮಕ್ಕಳಿಗೆ ಅವರಿಗೆ ಅವನ ಅನುದಾನ ವಾರ್ಷಿಕವಾಗಿ ಬಿಡುಗಡೆ ಆಗುತ್ತೆ. ಸೊ ಅದನ್ನು ಅವರಿಗೆ ಕೊಡ್ಬೇಕಿರುತ್ತೆ. ಈ ಒಂದು ಕಳೆದ 2022-23ರಲ್ಲಿ ನಾವು ಆಡಿಟ್ ಮಾಡಿರುವಂತ ಒಂದು ಆರ್ಥಿಕ ವರ್ಷ. ಸೊ ಅದರಲ್ಲಿ ನಾವು ನೋಡಿದಾಗ ಯಾವುದೇ ರೀತಿ ಅನುದಾನ ಬಿಡುಗಡೆ ಆಗಿರೋದಿಲ್ಲ. ಇದರಲ್ಲಿ ಮತ್ತೊಂದು ಮುಖ್ಯವಾದ ವಿಚಾರ ಬರುತ್ತೆ. ಇವಾಗ ಒಬ್ಬ ವಿದ್ಯಾರ್ಥಿ ಅವರು 1ನೇ ಕ್ಲಾಸ್ ಅಥವಾ 2ನೇ ಕ್ಲಾಸ್ ಕಲಿತು ಮತ್ತೆ ಅವನಿಗೆ ಕಲೀಲಿಕ್ಕೆ ಆಗಿಲ್ಲ ನಾನಾ ಕಾರಣದಿಂದ, ಮತ್ತೆ ಅವನ ಪ್ರೆಸೆಂಟ್ ಅವನ ವಯಸ್ಸಿಗೆ ಅನುಗುಣವಾಗಿ ಅವನು ಇವಾಗ 5ನೇ ಅಥವಾ 6ನೇ ತರಗತಿಗೆ ಸೇರ್ಪಡೆ ಆಗ್ಬೇಕಿತ್ತು. ಸೊ ಅಂತ ಮಕ್ಕಳನ್ನು ಒಂದು ವೇಳೆ ಗುರುತಿಸಿದಾಗ ಸೊ ಅವರನ್ನು ಅವರು ನೆಕ್ಸ್ಟ್ ಅವರನ್ನು ತಂದು ನೇರವಾಗಿ 5ನೇ ಕ್ಲಾಸಿಗೆ ಅವನನ್ನು ಸೇರಿಸ್ಕೊಂಡು ಅವನಿಗೆ ಏನು ವಿದ್ಯಾಭ್ಯಾಸ ಕೊಡ್ಬೇಕಾಗತ್ತೆ. ಅವನು 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೆ ಕಲ್ತಿಲ್ಲ ಮತ್ತೆ ಅವನು 2ನೇ ತರಗತಿಗೆ ಅವನಿಗೆ ಸೇರಿಸ್ಕೊಳ್ಳಿಕ್ಕೆ ಆಗಲ್ಲ. ಸೊ ಅದಕ್ಕೆ ಪ್ರತ್ಯೇಕವಾಗಿ ಅವನನ್ನು 5ನೇ ತರಗತಿಗೆ ಸೇರಿಸ್ಕೊಂಡ ನಂತರ ಅವನು ಯಾವುದೆಲ್ಲ ಅವನಿಗೆ ತಿಳಿಸಬೇಕು, ಅವನಿಗೆ ಯಾವ ಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಅದನ್ನು ಶಿಕ್ಷಕರು ಅದನ್ನು ಮನನ ಮಾಡಿಕೊಂಡು ಸೊ ಅವನಿಗೆ ಸಪ್ರೇಟ್ ಆಗಿ ಅವನಿಗೆ ಏನು ಶಿಕ್ಷಣವನ್ನು ಕೊಟ್ಟು ಅವನನ್ನು 5ನೇ ತರಗತಿವರೆಗೆ ಅವನನ್ನು ಹಂತ ಹಂತವಾಗಿ ತರುವ ಹಾಗೆ ಅವರು ಶಿಕ್ಷಕರು ಅವನನ್ನು ಪ್ರಯತ್ನ ಪಡ್ತಾರೆ, ಅವನಿಗೆ ಕೊಡುವಂತಹ ಇದು ಶಿಕ್ಷಣವನ್ನು ಕೊಡ್ತಾರೆ. ಸೊ ಹಾಗೆ ಅದು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಅವನು 1ನೇ ಕ್ಲಾಸ್ ಕಲ್ತಿದ್ದಾರೆ ಮತ್ತೆ 5ನೇ ಕ್ಲಾಸಿಗೆ ಸೇರಿಸ್ಕೊಳ್ಳೋಕ್ಕಾಗಲ್ಲ, 2ನೇ ತರಗತಿಗೆ ಸೇರಿಸ್ಕೊಳ್ತೀವಿ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಅವರ ವಯಸ್ಸಿಗೆ ಅನುಗುಣವಾಗಿ ಅವನನ್ನು ನೇರವಾಗಿ ಆ ತರಗತಿಗೆ ಸೇರಿಸ್ಕೊಳ್ಬೇಕಾಗುತ್ತೆ. ಮತ್ತು ಅವರನ್ನು 6ನೇ ತರಗತಿ ಅಥವಾ 5ನೇ ತರಗತಿಗೆ ಸೇರಿಸ್ಕೊಂಡ್ರೆ ಅಲ್ಲಿ ಅವರಿಗೆ ಅವರನ್ನು ತಯಾರು ಮಾಡಬೇಕು ಅಂತ ಹೇಳಿದ್ರೆ ಶಿಕ್ಷಕರು ಅವರಿಗೆ ಸಪ್ರೇಟ್ ಆಗಿ ಪ್ರತ್ಯೇಕವಾಗಿ ವಿದ್ಯಾಭ್ಯಾಸ ಯಾವ ರೀತಿ ಕೊಡಬೇಕು ಅಂತ ಅವರು ನಿರ್ಧಾರ ಮಾಡಿಕೊಂಡು ಅದನ್ನು ಕೊಡಬೇಕಾಗುತ್ತೆ. ವಿದ್ಯಾರ್ಥಿ ವೇತನ ಬಂದಿದೆ ಮೇಡಮ್ ಇಲ್ಲಿ ಮತ್ತೆ ಬೇರೆ ಏನಾದ್ರು ಇದೆಯಾ?
ಹೇಳುವಂಥದ್ದು? ಗ್ರಂಥಾಲಯಕ್ಕೆ ಬಿಡುಗಡೆ ಮಾಡಬೇಕು, ಹಣ ಅನುದಾನ ಬಿಡುಗಡೆ ಮಾಡಬೇಕು, ಮತ್ತೆ ಪೀಠೋಪಕರಣಕ್ಕಾಗಿ ಅನುದಾನ ಬಿಡುಗಡೆ ಮಾಡಬೇಕು. ಇದೆಲ್ಲ ಹಂತ ಹಂತವಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕು. ಅನುದಾನ ಬಿಡುಗಡೆ ಆಗಿದ್ರೆ ಅದು ಸಮರ್ಪಕವಾಗಿ ಬಳಕೆ ಆಗಿದೆ ಇಲ್ವಾ ಅಂತ ಈ ಒಂದು ಇದರಲ್ಲಿ ನಾವು ಪರಿಶೀಲನೆ ಮಾಡಿ ವರದಿಯನ್ನು ಕೊಡುವಂಥದ್ದು. ಸೊ ಆ ಒಂದು ಇದನ್ನು ನೋಡಿದಾಗ ಅಲ್ಲೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ. ಸೊ ಬರೀ ಸಮವಸ್ತ್ರಕ್ಕೆ ಬಿಡುಗಡೆ, ಸಮವಸ್ತ್ರ ಮತ್ತು ಪಠ್ಯ ಪುಸ್ತಕಕ್ಕೆ ಶೂ ಇಷ್ಟಕ್ಕೆ ಬಿಡುಗಡೆ ಆಗಿದೆ. ಅದನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ಸೊ ಪೋಷಕರಿಗೆ ಒಪ್ಪಿಗೆ ಇದೆಯಾ? ಕೊಟ್ಟಿಲ್ಲ? ಸಮವಸ್ತ್ರ ಕೊಟ್ಟಿದ್ದಾರೆ. ಬೇರೆ ಏನಾದ್ರು ನಿಮ್ಮ ಸಲಹೆ ಸೂಚನೆಗಳಿದ್ರೆ ಹೇಳಿ, ಅಥವಾ ಬೇಡಿಕೆಗಳು. ಇವಾಗ ಕರೆಕ್ಟ್ ಆಗಿ ಪಿಕ್ಚರ್ ಬಂತಲ್ವಾ? ಸಮಗ್ರ ಶಿಕ್ಷಣ ಯಾರು ಕೇಳಿದ್ರು ಹೇಳ್ಬಹುದು ಅಲ್ವಾ? ಸಮಗ್ರ ಶಿಕ್ಷಣ ಅಂತ ಹೇಳಿದ್ರೆ ಈ ತರ ಇದೆ ಅದು. ಸಾಮಾಜಿಕ ಪರಿಶೀಲನೆ ಬಗ್ಗೆ ನೀವು ಬೇರೆಯವರಿಗೆ ಒಂದು ಸಡನ್ ಆಗಿ ಯಾರಾದ್ರೂ ಕೇಳಿದ್ರೆ, ಅಥವಾ ನಾಡಿದ್ದು ಯಾರಾದ್ರೂ ಬಂದು ನಿಮ್ಮ ಹೀಗೆ ಸಭೆ ಕರೆದು ನಿಮ್ಮಲ್ಲಿ ಸಾಮಾಜಿಕ ಪರಿಶೋಧನೆ ಆಗಿದೆಯಾ ಅಂತ ಕೇಳಿದಾಗ ನಿಮಗೂ ಹೇಳಲಿಕ್ಕೆ ಗೊತ್ತಿರ್ಬೇಕು. ಸೊ ಈ ತರ ಆಗಿದೆ, ನಮ್ಮಲ್ಲಿ ಒಂದು ಸಭೆ ಆಗಿದೆ, ಸೊ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರಗಳನ್ನು ನೀವು ಅಲ್ಲಿ ವ್ಯಕ್ತಪಡಿಸಲಿಕ್ಕೆ ನಿಮಗೆ ಒಂದು ಮಾಹಿತಿ ಗೊತ್ತಾಗುತ್ತೆ. ಮಕ್ಕಳ ಕಲಿಕಾ ಮಟ್ಟ ಅಂದ್ರೆ ಅವರ ಬುದ್ಧಿಮತ್ತೆಯನ್ನು ಕೂಡ ನಾವು ಚೆಕ್ ಮಾಡಿದ್ವಿ. ಸೊ ನಾವು ನೋಡಿದ್ರಲ್ಲಿ ಮಕ್ಕಳು ಶಾರ್ಪ್ ಇದ್ದಾರೆ. ವಿಚಾರದ ಬಗ್ಗೆ ನಾನು ಕೆಲವೊಂದು ವಿಚಾರಗಳನ್ನು ಮಕ್ಕಳ ಜೊತೆ ಹಂಚ್ಕೊಂಡೆ. ಕೇಳಿದಾಗ ಅವರಿಂದ ಒಂದು ಸ್ಪಷ್ಟವಾದ ಮಾಹಿತಿ ಲಭ್ಯವಾಯಿತು. ಸೊ ಅದು ಕೂಡ ಒಳ್ಳೆಯ ಅಂಶ. ಮಕ್ಕಳು ತಿಳ್ಕೊಂಡಿದ್ದಾರೆ ಅಂತ. ಬರೀ ಪಾಠ ಅಲ್ಲ, ಪಾಠವನ್ನು ಹೊರತುಪಡಿಸಿ ಕ್ರೀಡೆಗಳ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಇದೆ. ಅದು ನಾವು ಒಂದು ಕಂಡುಕೊಂಡ ಒಂದು ಉತ್ತಮ ಅಂಶ. ಮಾತಾಡಿ, ನೀವು ಸಹ ಮಾತಾಡ್ಬೇಕು. ನಾವು ಎವ್ರಿ ಟೈಮ್ ಮಾತಾಡ್ತಾನೆ ಇರ್ತೇವೆ. ಯಾವುದು ಹೇಳಿ 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 ಏನಾಗಲ್ಲ. ನಾವು ನಿಮ್ಮವರೇ, ನೀವು ನಮ್ಮವರೇ, ಎಲ್ಲರೂ ಒಂದೇ. ನಾವಿನ್ನು ಇಲ್ಲಿ ಬೇರೆ ಬೇರೆ ಅಂತಲ್ಲ. ಹೇಳಿ, ಏನಾಗಲ್ಲ, ನಮ್ದೇ ಸಭೆ. ಈ ವಿಶೇಷ ಚೇತನರು ಇಲ್ಲ. ಪಲ್ಲೆಕ್ಕ ವಿಷಯ ಅಲ್ಲೇ ಈ ಪಂಡ 4 ಜನಕ್ಕೆ ತಿರಿಂಡು ಅವಾಗ 4 ಜನಕ್ಕೆ ಹೊಸ ವಿಚಾರ ತಿಕ್ಕೊಂಡು ಬೇಡಿಕೆಗಳು ಏನಾದ್ರು ಇದೆಯಾ? ಅದನ್ನಾದ್ರೂ ಹೇಳಿ. ಶಿಕ್ಷಣದ ಬಗ್ಗೆ ಏನೋ ಇದಿಲ್ಲ, ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಹೌದಾ? ಹೇಳಿ ಸರ್. ಒಪ್ಪಿಗೆ ಇದೆಯಾ ನಿಮಗೆಲ್ಲ? ಅದು ತೊಂದರೆ ಇಲ್ಲ. ಮತ್ತೆ ಬೇರೆ ಏನು ನಿಮಗೆ ಸಮಸ್ಯೆ ಇರುವಂತದ್ದು? ಸದ್ಯಕ್ಕೆ ಏನು ತೊಂದರೆ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಒಳ್ಳೆದು ಕೊಡ್ತಾ ಇದ್ದಾರೆ. ಮತ್ತೊಂದು ವಿಚಾರ, ಇದು ಜನರಲ್ ಆಗಿ ನಾನು ಹೇಳುವಂಥದ್ದು, ಇದು ಆಡಿಟ್ ಅಲ್ಲಿ ಬರಲ್ಲ. ಮತ್ತೆ ಏನಂತ ಹೇಳಿದ್ರೆ, ಇಂತಹ ಶಾಲೆಗಳನ್ನು ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪಾಲಕರು, ಪೋಷಕರು ದೊಡ್ಡ ಮಟ್ಟದ ಕೊಡುಗೆ ಇದೆ. ಯಾಕಂತ ಹೇಳಿದ್ರೆ
ನಮ್ಮ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಗಳು ಇವತ್ತು ಏನಾಗ್ತಿದೆ ಅಂತ ಎಲ್ರಿಗೂ ಓಪನ್ ಆಗಿ ಗೊತ್ತಿದೆ. ಸೊ ಆ ಸರ್ಕಾರಿ ಶಾಲೆಗಳು ಉಳ್ಕೋಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಒಂದು ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಸ್ವಲ್ಪ ನಾವೇನು ಪ್ರೋತ್ಸಾಹ ಕೊಡಬೇಕು. ಈಗ ಮಕ್ಕಳ ಸ್ಟ್ರೆಂತ್ ಕಡಿಮೆ ಇದ್ದಾಗ ಅಲ್ಲಿ ತುಂಬಾನೇ ಸಮಸ್ಯೆಗಳಾಗತ್ತೆ. ಈಗ ಇವನ್ ಟೀಚಿಂಗ್ ಅವರಿಗೂ ಕೂಡ ಸಮಸ್ಯೆಗಳು ಇರುತ್ತೆ. ಸೊ ಅದನ್ನು ನಾವು ಮನಗಂಡು ನಮ್ಮ ಶಾಲಾಭಿವೃದ್ಧಿ ಸಮಿತಿ ಇರುತ್ತೆ. ಸೊ ಅದರ ಮುಖೇನ ಪ್ರತಿಯೊಂದು ಹಂತದಲ್ಲಿ ಶಾಲೆಯ ಜೊತೆ ಕೈ ಜೋಡಿಸ್ಲಿಕ್ಕೆ ನಾವು ಬಿಡಿ, ನಾವು ನೀವೆಲ್ಲ ಕೆಲಸ ಮಾಡೋರೆ, ದಿನನಿತ್ಯ ದುಡ್ಡು ತಿನ್ನೋರೆ. ಆದ್ರೆ ಆ ಅನಿವಾರ್ಯ ಪರಿಸ್ಥಿತಿಗಳು ಬಂದಾಗ ನಾವು ಶಾಲೆಯ ಜೊತೆಯಲ್ಲಿ ನಿಂತು ಸ್ವಲ್ಪ ಹೆಗಲು ಕೊಟ್ಟಾಗ ಸೊ ಅದು ಅಲ್ಲಿ ಒಂದು ಉತ್ತಮ ಬೆಳವಣಿಗೆ ನಾಂದಿ ಆಗುತ್ತೆ. ಮತ್ತೆ ಮುಂದಿನ ಹಂತಕ್ಕೆ ಆ ಶಾಲೆ ಒಂದು ಮತ್ತೆ ಮುಂದೆ ಹೋಗ್ಲಿಕ್ಕೆ ಕಾರಣ ಆಗುತ್ತೆ. ಸೊ ಅದನ್ನು ನಾವು ಏನೋ ಪಾಲಕರು ಪೋಷಕರು ಇದ್ದೀರಿ, ಅದು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ರೆ ಶಾಲೆಯಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ, ನಾವು ಅವರು ಮತ್ತೆ ಮುಂದಿನ ಹಂತದಲ್ಲಿ ಮುಂದಿನ ಪೀಳಿಗೆಗೆ ಸೊ ಈ ತರ ನಾವು ಯೋಚನೆ ಮಾಡ್ಕೊಂಡು ಹೋದಾಗ ಅಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಇರ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಅದು ಬಿಟ್ಟು ನಾವು ಒಂದು ಇದರಲ್ಲಿ ನಿಂತು ಹೊರಗಡೆ ನಿಂತು ನೋಡಿದಾಗ ಬರೀ ಒಂದು ಸರ್ಕಾರಿ ಶಾಲೆ ಏನಿಲ್ಲ, ನನ್ನ ಮಕ್ಕಳನ್ನು ಕಳಿಸ್ತಾ ಇದ್ದೀನಿ, ಶಾಲೆಯಲ್ಲಿ ವಿದ್ಯಾಭ್ಯಾಸ ಕೊಡ್ತಾರೆ ಅಷ್ಟೇ, ಬಂದು ಇಷ್ಟೇ ಅಲ್ಲ. ಸೊ ಅದರಿಂದ ಬೇರೆಯವರಿಗೂ ಕೂಡ ಉಪಯೋಗ ಆಗಬೇಕು. ಮತ್ತೆ ನಮ್ಮ ಶಾಲೆ ನಮಗೆ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ. ಸೊ ಅದರಲ್ಲಿ ನಮಗೆ ಅಭಿಮಾನ ಇರುತ್ತೆ. ಆ ಮೂಲಕ ನಾವು ಕೂಡ ಅದರ ಒಂದು ಉಳಿವಿಗಾಗಿ ನಾವು ನಮ್ಮ ಕೈಯಿಂದ ಏನು ಕೊಡ್ಬೋದಾ ಅಥವಾ ನಮ್ಮಿಂದ ಏನು ಸಹಾಯ ಮಾಡ್ಬೋದು ಅದನ್ನು ಮಾಡಲಿಕ್ಕೆ ನಾವು ಮುಕ್ತ ಮನಸ್ಸಿಂದ ಇರ್ಬೇಕಾಗುತ್ತೆ. ಆವಾಗ ಮಾತ್ರ ಇಂಥ ಶಾಲೆಗಳು ಉಳಿಯುತ್ತೆ. ನಮ್ಗೆ ಗೊತ್ತಿದೆ ಎಲ್ಲ ಕಡೆಗಳಲ್ಲಿ ಒಂದು ಪ್ರತಿಯೊಂದು ಅಂದ್ರೆ ಏನು ವಾರ್ಷಿಕ ಶಾಲೆ ಪ್ರಾರಂಭದ ಸಂದರ್ಭದಲ್ಲಿ ಇದು ದೊಡ್ಡ ಒಂದು ಇದಿರುತ್ತೆ ನಮಗೆ. ಅಂದ್ರೆ ಪ್ರತಿ ವರ್ಷ ಸರ್ಕಾರಿ ಶಾಲೆಗಳ ಮಕ್ಕಳ ಸಂಖ್ಯೆ, ದಾಖಲಾತಿ ಸಂಖ್ಯೆ ಇಳಿಕೆ ಆಗ್ತದೆ. ಸೊ ಅದು ಶಾಲೆಗಳು ಬೆಳೀಲಿಕ್ಕೆ ನಾವು ಕಾರಣಕರ್ತರಾಗಬೇಕು. ನಮ್ಮ ಯೋಚನಾ ರೀತಿಯನ್ನು ಬದಲಾವಣೆ ಮಾಡಿಕೊಂಡು ನಾವು ಸ್ವಲ್ಪ ಸಹಕಾರ ಮನೋಭಾವದಿಂದ ಹೋದಾಗ ಅಲ್ಲಿ ಮತ್ತೆ ಹಿಂದಿನ ಒಂದು ಇದಕ್ಕೆ ನಾವು ಲಯಕ್ಕೆ ಹೋಗ್ಬೋದು. ಹಿಂದೆ ಇಲ್ಲಿತ್ತು ಖಾಸಗಿ ಶಾಲೆಗಳಲ್ವಾ. ಸೊ ನಮ್ಮ ಇದು ಶಿಕ್ಷಣ ಹಂತದಲ್ಲಿ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲ್ತವ್ರಿ. ಸೊ ಹಾಗಾಗಿ ನಮಗೂ ಆ ಒಂದು ಇದು ಇರಬೇಕಾಗತ್ತೆ. ಇದ್ದಾಗ ಮಾತ್ರ ನಾವು ಅದನ್ನು ಮುಂದೆ ಕೊಂಡೋಗ್ಲಿಕ್ಕೆ ಯೋಚನೆ ಮಾಡಬೇಕಾಗುತ್ತೆ. ಬೇಡಿಕೆಗಳು ಏನಿಲ್ವಾ? ಎಲ್ಲ ಇದೆಯಾ? ಸವಲತ್ತು ಎಲ್ಲ ಇದೆಯಾ ಇಲ್ಲಿ ಶಾಲೆಗೆ? ನೀವ್ ಎಕ್ಸ್ಪೆಕ್ಟ್ ಮಾಡುವಂತದ್ದು ಏನಾದ್ರು ಇಂಥ ವ್ಯವಸ್ಥೆ ಇದ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಅದನ್ನು ವ್ಯಕ್ತಪಡಿಸಿ. ಅದು ಆಗುತ್ತೋ ಬಿಡುತ್ತೋ ಸೆಕೆಂಡರಿ. ನಾವೇನು ವ್ಯಕ್ತಪಡಿಸಿದ್ರೆ ಇವತ್ತೇ ಆಗಲ್ಲ ಅಲ್ಲ. ಅದು ಎಲ್ಲಾ ಕಡೆಗಳಿಂದ ವರದಿ ಬಂದಾಗ 6-7 ಮುಂದುವರಿಸಲಿಕ್ಕೆ 5 ಈಗ 6-7 ಮಾಡ್ಬೋದಲ್ಲ. ಈಗ 5ರಿಂದ 6-7 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಮಕ್ಕಳಾಗ ಇಲ್ಲೇ ನಿಲ್ತಾರೆ. ಮಕ್ಕಳ ಸಂಖ್ಯೆ ಸಹ ಜಾಸ್ತಿ ಆಗಿದೆ. ಟೀಚರ್ಸ್ ಸಹ ಕಮ್ಮಿ ಇದ್ದಾರೆ. ಪಾಪ ಅವರ ಕೆಲಸ ಬಿಟ್ಟು ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಒಂದು ಕ್ಲಾಸ್ ಇಲ್ಲ, ಅವರು ಎಲ್ಲಾ ಕ್ಲಾಸ್ ತಗೊಳ್ತಾರೆ ಪಾಪ. ಅಷ್ಟು ಅದು ಸಹ ಅದು ಮಾಡಿದ್ರೆ ನಮ್ಗೆ ಸಹ ಒಳ್ಳೇದು. ಮತ್ತೆ ಕ್ಲಾಸ್ 2 ಇರ್ತದಲ್ಲ, 7 ತನಕ ಇರ್ತದೆ ಎಲ್ಲ ಕಡೆ. ಈಗ 7 ತನಕ ಇದೆ, ಇಲ್ಲೇ 5 ತನಕ ಇರುವಂತದ್ದು. ಓಕೆ, ಒಳ್ಳೆಯದು. ಹಾಗೆ ಕ್ಲಾಸ್ ಅಲ್ಲ, ನಮ್ಗೆ ಹೋದ್ರೆ ಸಹ ಬೇಕು. ಅವ್ರಿಗೆ 5 ಕ್ಲಾಸ್ ನಡೆಸ್ತಾ ಇದ್ದಾರೆ ಪಾಪ, ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತು. ಅವ್ರ ಮಕ್ಕಳು ಅವ್ರ ಊಟದ ಟೈಮಲ್ಲಿ ಬರೆಯುವಂತದ್ದು ಬರೆಯೋದೆಲ್ಲ ಮಾಡ್ತಾ ಇದ್ದಾರೆ. ಒಂದೊಂದು ತಿಳ್ಕೊಳ್ಳಿ. ನಾವು ಇವತ್ತು ಏನ್ ಕೇಳ್ತೇವೆ ಅದು ಇವತ್ತೇ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಕೋಬಾರ್ದು. ಯಾಕಂತ ಹೇಳಿದ್ರೆ ಸೊ ಅದ ಕೆಲವೊಂದು ಟೈಮ್ ತಗೊಳುತ್ತೆ. ಈ ವರದಿಗಳು ಹೋಗಿ ಅಲ್ಲಿ ಪರಾಮರ್ಶೆ ಆಗಿ ಏನಾದ್ರು ಬೇಕುಬೇಡಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ಸೊ ಅದಕ್ಕೆ ಅನುಮೋದನೆ ಕೊಡುವಾಗ ಕೆಲವೊಂದು
ಸಮಯ ತಗೊಳುತ್ತೆ. ಬಟ್ ಅಂತೂ ನಾವು ದೀರ್ಘ ಇದು ಇದು ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ ಆಶಾಭಾವನೆ ಬೆಳೆಸ್ಕೊಳ್ಬೇಕಾಗತ್ತೆ. ಈಗ ವರದಿ ಬಗ್ಗೆ ನಿಮ್ಗೆ ಒಪ್ಪಿಗೆ ಇದೆ ಅಲ್ವಾ? ಆ ವರದಿ ಬಗ್ಗೆ ನಾನು ಇನ್ನು ಕೇಳಲ್ಲ ನಿಮ್ಗೆ ಅಲ್ವಾ? ಇದೆಯಾ? ಇನ್ನು ವರದಿ ಬಗ್ಗೆ ಇದೆ ಅಂತ ಹೇಳಿದ್ರೆ ಸಲಹೆ ಸೂಚನೆ ಕೇಳಿದೆ ನಿಮ್ಮ ಹತ್ರ. ಇವಾಗ ಒಂದು ಹೇಳಿದ್ರು 1ರಿಂದ 7ನೇ ತರಗತಿವರೆಗೆ ತರಗತಿಗಳನ್ನು ವಿಸ್ತರಿಸಿ ಶಿಕ್ಷಕರ ನೇಮಕ ಮಾಡಬೇಕು ಅಂತ. ಓಕೆ, ಅದನ್ನು ದಾಖಲು ಮಾಡ್ಕೊಳ್ಳಿ. ಬೇರೆ ಏನಾದ್ರು ಇದೆಯಾ? ನೀರಿನ ವ್ಯವಸ್ಥೆ ಎಲ್ಲ ಇದೆ ಇದೆಯಾ? ಉಂಟು. ಇನ್ನೊಂದು ಸರ್ ಒಂದು ಮೆನ್ಷನ್ ಮಾಡಿ ಅದು ತಗೊಂಡ್ಬಾರ್ದು. ಅದರೊಟ್ಟಿಗೆ ನಮ್ಮ ಶಾಲೆಯಲ್ಲಿ ಅದು ಬರುವಾಗ ಅಲ್ಲಿ ಸ್ವಲ್ಪ ಓದು ಸರಿ ಇಲ್ಲ. ಪ್ರತಿ ವರ್ಷ ಮಳೆಗಾಲದಲ್ಲಿ ಅದು ಸ್ವಲ್ಪ ಅದು ಎಲ್ಲ ಹೋಗ್ತದೆ. ಮಕ್ಕಳಿಗೆ ಬರಲಿಕ್ಕೆ ಆಗೋದಿಲ್ಲ ಮತ್ತು ಟೀಚರ್ ಬರಲಿಕ್ಕೆ ಕಷ್ಟ. ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಏನಾದ್ರು ಡಾಂಬರ್ ವ್ಯವಸ್ಥೆ ಕೊಟ್ಟು ಶಾಲಾ ರಸ್ತೆ ಅಲ್ಲಿ ಪ್ರವೇಶ ನಮ್ಮದೊಂದು ಹುಡುಗಂದೊಂದು ಸಣ್ಣ ಬೇಡಿಕೆ ಉಂಟು. ಅವನಿಗೆ PT ಮಾಡಿಸ್ಬೇಕಂತ. ಆಯ್ತು, ದಾಖಲು ಮಾಡ್ಕೊಂಡಿದ್ದೇನೆ. ಓಕೆ, ಇಷ್ಟೇ ಅಲ್ವಾ? ಅಮ್ಮ, ಭಗಿನಿಯರ ಸೈಡಿಂದ ಏನಾದ್ರು ಇದೆಯಾ ಬೇಡಿಕೆ? ಇಲ್ಲ ಅಲ್ಲ, ಅದಕ್ಕೂ ನಿಮ್ಗೆ ಸಹಮತ ಇದೆ. ಎಲ್ಲ ನಿಮ್ದು ಒಂದೇ ಬೇಡಿಕೆ. ಅವ್ರು ಹೇಳಿದ್ದು ನಿಮ್ಗೆ ಅದಕ್ಕೆ ಒಪ್ಪಿಗೆ ಇದೆ. ಆಯ್ತು. ಗೌರವ ಶಿಕ್ಷಕರಿದ್ದಾರೆ ಅವರಿಗೆ ನಮ್ಮ ಕೈಯಿಂದ ಹಣ ಹಾಕ್ತಾರೆ. ಹಾಗೆ ಗೌರ್ಮೆಂಟಿನಿಂದ ನಿಮ್ಮ ಶಿಕ್ಷಣ ಗೌರವ ಶಿಕ್ಷಕಿಯನ್ನು ಕಾಯಂಗೊಳಿಸಬೇಕು ಅಲ್ವಾ? ನಮ್ಮ ಕೈಯಿಂದ ಹಣ ಕೊಡ್ತಿದ್ದೇವೆ ಸರ್ ಅವರಿಗೆ ಸರ್ಕಾರ ಲೆವೆಲ್ ಆಗ್ತದ ಅಂತ ನೋಡಿ. ನಮ್ಮ ಶಿಕ್ಷಣ ಇಲಾಖೆಯಿಂದ. ಸರಿ, ಆಯ್ತು. ನಿಮ್ಗೆ ಯಾರಿಗಾದ್ರೂ ಏನಾದ್ರು ಮಾತಾಡ್ಲಿಕ್ಕಿದ್ರೆ ಮಾತಾಡ್ಬೋದು. ಕೇಳಿಕುಂಟಾ ಏನಾದ್ರು? ಎಲ್ಲ ಇರ್ಬೋದು. ಇವಾಗ ನೋಡಿ, ಇದು ಬರೀ ಇದಕ್ಕೆ ಯೋಜನೆಗೆ ಸೀಮಿತವಾಗಿ ಅಲ್ಲ. ನೀವು ಏನಾದ್ರು ನಿಮ್ಮ ಶಾಲೆಯಲ್ಲಿ ನಿಮಗೆ ಕೊಟ್ಟಂತಹ ಏನು ಇವಾಗ ಇರುವಂತಹ ಸೌಲಭ್ಯಗಳು ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಒಳ್ಳೆ ವಿಚಾರಗಳನ್ನಾದ್ರೂ ನಾವು ಹೇಳುವಂತ ಬಂದು ಹೇಳಿ, ತೊಂದರೆ ಇಲ್ಲ. ನಿಮಗೆ ಅನಿಸಿದ ರೀತಿಯಲ್ಲಿ ಹೇಳಿ. ಉಂಟಾ? ಉಂಟಾ?
ಮಕ್ಕಳು ಟಾಯ್ಲೆಟ್ಗೆ ಹೋಗುವಾಗ ಅಲ್ಲಿ ಒದ್ದೆ ಆಗಿಕೊಂಡು ಹೋಗ್ತಾರೆ ಮಳೆ ಬರುವಾಗೆಲ್ಲ. ಹಾ. ಶೀಟ್ ಬೇಕಾಗ್ತದೆ. ಶೀಟ್ ಅಲ್ಲಿ ಹೌದು, ಹೊರಗಡೆ. ಅದು ಇವಾಗ ಅದೊಂದು ಚಿಕ್ಕ ಬೇಡಿಕೆ ಒಳ್ಳೆಯದೇ, ಬಟ್ ಅದು ಅಂಥದ್ದಿದ್ರೆ ನೀವು ಒಂದು ಗ್ರಾಮ ಪಂಚಾಯತ್ ಇದರಲ್ಲಿ ಕೊಡಿ, ಅಂದ್ರೆ ಅದು ಅವರಿಗೆ ಅಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ನೀರಿನ ಕಲ್ಸು ಗ್ರಾಮ ಪಂಚಾಯತ್ಗೆ ಕೊಡಿ ಸಿಗುತ್ತೆ. ಸೊ ಅದೊಂದು ಒಳ್ಳೆ ಬೇಡಿಕೆ. ಅದು ನೀವು ಅಲ್ಲಿ ಪಂಚಾಯತ್ ಗಮನಕ್ಕೆ ತನ್ನಿ, ಗ್ರಾಮ ಸಭೆ ಆದಾಗ ಅದೊಂದು ಇದು ಮಾಡಿ. ಮತ್ತೆ ಅದು ನಾವು ಆಗಲೇ ಹೇಳಿದ್ದು ಇದು ತ್ಯಾಜ್ಯ ಇದು ಕಸದ್ದು ಅದೊಂದು ಗ್ರಾಮ ಪಂಚಾಯತ್ಗೆ ಒಂದು ರಿಕ್ವೆಸ್ಟ್ ಕೊಡಿ, ಇಲ್ಲಿ ತಗೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ. ಸೊ ಘನತ್ಯಾಜ್ಯ ನಿರ್ವಹಣೆಗೆ ಇವಾಗ ಪಂಚಾಯತಿಗೆ ಒಂದೊಂದು ಗಾಡಿ ಕೊಟ್ಟಿದ್ದಾರೆ, ಇಲ್ಲಿಂದ ಇದು ಕಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ರಿಕ್ವೆಸ್ಟ್ ಕೊಟ್ಟು ಒಂದಿನ ಅವ್ರು ಯಾವ ದಿನ ಹೇಳ್ತಾರೆ ಅವತ್ತು ನೀವು ರೆಡಿ ಮಾಡಿ ಅದನ್ನು ಡಂಪ್ ಮಾಡಿದ್ರೆ ಆಯ್ತು. ಅದೊಂದು ಮಾಡ್ತಾರೆ. ಆಗ ಏನು ಇದು ವರಂಡ ಕ್ಲೀನ್ ಇರುತ್ತೆ. ಆಯ್ತಲ್ಲ. ಸಾಮಾಜಿಕ ಪರಿಶೋಧನೆ ಇವತ್ತು ಪಾಲಕರ ಸಭೆ ಸಮಗ್ರ ಶಿಕ್ಷಣ ಅಭಿಯಾನದ ಒಂದು ಯೋಜನೆಯ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ದೇವೆ. ಸಮಗ್ರ ಶಿಕ್ಷಣ ನಮಗೆ ಗೊತ್ತಿತ್ತು, ಸರ್ವ ಶಿಕ್ಷಣ ಅಭಿಯಾನ ಅಂತ ಫಸ್ಟಿಗೆ ಇತ್ತು, ಈಗ ಅದು ಸಮಗ್ರ ಶಿಕ್ಷಣ ಅಂತ ಬದಲಾಗಿದಂತೆ. ಆ ಒಂದು ಯೋಜನೆಯ ಅಡಿಯಲ್ಲಿ ನಮಗೆ ಶಾಲೆಗೆ ಬೇರೆ ಬೇರೆ ಅನುದಾನಗಳೆಲ್ಲ ಬರ್ತದೆ. ಆ ಅನುದಾನಗಳದ್ದು ಲೆಕ್ಕ ಪರಿಶೋಧನೆಯನ್ನು ಈಗ ಇವರ ತಂಡ ಬಂದು ಮಾಡಿದ್ದಾರೆ. ನಮಗೆ ಅಂದರೆ ಪ್ರತಿ ವರ್ಷ ಕೂಡ ನಿಮಗೆಲ್ಲರಿಗೆ ಗೊತ್ತುಂಟು, ಶಾಲೆಯ ಒಂದು ಸಮಗ್ರ ಶಿಕ್ಷಣದ ಲೆಕ್ಕ ಪರಿಶೋಧನೆಯನ್ನು ಮೈಸೂರು ಅಥವಾ ಬೆಂಗಳೂರಿನಿಂದ ಆಡಿಟರ್ಸ್ ಬಂದು ಪ್ರತಿ ವರ್ಷ ಕೂಡ ನಮ್ಮ BO ಆಫೀಸಿಗೆ ನಾವು ಶಾಲೆಗೆಲ್ಲ ರೆಕಾರ್ಡ್ಗಳನ್ನು ಇಟ್ಕೊಂಡೋಗಿ ಮಾಡ್ತೇವೆ. ಆಮೇಲೆ ಇದು ನಮ್ಮಲ್ಲಿ 3ನೇ ಆಡಿಟ್. ಎರಡನೆಯ ಪ್ರತಿ ವರ್ಷವೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ 2 ದಿನ ಶಾಲೆಯಲ್ಲಿ ಸಂಪೂರ್ಣ ಎಲ್ಲ ರೆಕಾರ್ಡ್ಗಳ ಇನ್ಸ್ಪೆಕ್ಷನ್ ಇರ್ತದೆ. ಅದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯವರು ಪ್ರತಿಯೊಂದು ಹಾಳೆಯನ್ನು ಕೂಡ ನೋಡಿ ರಶೀದಿಗಳನ್ನು ಅಷ್ಟು ಸಮಗ್ರವಾಗಿ ಪರಿಶೀಲಿಸ್ತಾರೆ. ಇದು ನಮಗೆ ಈಗಾಗದ್ದು 3ನೇ ಆಡಿಟ್. ಇದು ನಮಗೂ ಒಂದು ಹೊಸ ಕಲ್ಪನೆ. ನಮಗೆ ಮೊನ್ನೆ ವಾಟ್ಸಪ್ಪಲ್ಲಿ ನಮ್ಮ ಶಾಲೆಯ ಹೆಸರು ಹಾಕಿ ನಮ್ಮ ಲಿಸ್ಟಲ್ಲಿ ನಮ್ಮ ಶಾಲೆಯ ಹೆಸರು ಬರುವಾಗ ನಮಗೂ ಒಂಥರ ಆಶ್ಚರ್ಯ ಆಯಿತು. ಅಂದರೆ ಇದು ಎಂತಪ್ಪ ಅಂತ ಅಷ್ಟು ನಮಗೆ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ. ಅಕ್ಷರದಾಸೋಹದ ಬಗ್ಗೆ ಹೀಗೆ ಲೆಕ್ಕ ಪರಿಶೋಧನೆ ಆಗ್ತದೆ ಅಂತ ನಮಗೆ ಒಮ್ಮೆ ಗೂಗಲ್ ಮೀಟ್ ಮಾಡಿ ಹೇಳಿದ್ರು. ಆದರೆ ಸರ್ವಶಿಕ್ಷಾ ಅಭಿಯಾನದ್ದು ಗೊತ್ತಿರಲಿಲ್ಲ. ಮತ್ತು ನಾವು ನಮ್ಮ ಕಚೇರಿಯ ವ್ಯವಸ್ಥಾಪಕರನ್ನು ಸಂಪರ್ಕಿಸಿದಾಗ ಅವರು ಹೀಗೆ ಸಮಗ್ರ ಶಿಕ್ಷಣ ಅಭಿಯಾನದ ವೋಚರ್ಸ್ ಎಲ್ಲ ರೆಡಿ ಮಾಡಿ ಇಡಿ, ಅದನ್ನು ನೋಡ್ತಾರೆ ಅಂತ ಹೇಳಿದರು. ಹಾಗೆ ಇವರು ತಂಡದಿಂದ ಬಂದು 3 ದಿನ ನಮ್ಮ ಶಾಲೆಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಎಲ್ಲ ರೆಕಾರ್ಡ್ಗಳನ್ನು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ನಮಗೆ ಕೂಡ ಇದೊಂದು ಹೊಸ ಅನುಭವ ಆಯಿತು. ಇಷ್ಟರವರೆಗೆ ನಮಗೆ ಏನು ಅಂತ ಗೊತ್ತಿಲ್ಲದ ಕಾರಣ ಈಗ ಅದರ ಸಂಪೂರ್ಣ ಮಾಹಿತಿ ಸಿಕ್ಕಿತು. ಇನ್ನು ಯಾರು ಕೇಳಿದರೂ ಕೂಡ ನಮಗೆ ಹೇಳುವ ಹಾಗೆ ಆಯಿತು. ಈಗ ಕೆಲವೇ ನಮ್ಮ ಶಾಲೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಒಂದೊಂದು ಪಂಚಾಯತ್ ಮಟ್ಟದಲ್ಲಿ ಆಯ್ಕೆ ಮಾಡಿ ಮಾಡ್ತಾ ಇದ್ದಾರೆ. ಈಗ ನಮಗೆ ಇವರು ಹೇಳಿದ್ರು ಇದು 5 ವರ್ಷದ ಪ್ರಾಜೆಕ್ಟ್, ಇನ್ನು ಪ್ರತಿ ವರ್ಷ ಕೂಡ ಹೀಗೆಯೇ ಲೆಕ್ಕ ಪರಿಶೋಧನೆಗಳು ಆಗ್ತಾ ಇರ್ತದೆ. ಹಾಗೆ ಈ ಒಂದು ಸಭೆಗೆ ಇವತ್ತು ಆಗಮಿಸಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆಯನ್ನು ಚಂದವಾಗಿ ನಡೆಸಿಕೊಟ್ಟಂತಹ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ಸುಕುಮಾರ್ ಅವರಿಗೆ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆಗಮಿಸಿದ್ದಾರೆ. ನಮ್ಮೊಂದಿಗೆ ಇಷ್ಟು ಹೊತ್ತು ಅವರ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದಾರೆ. ನಾನೊಂದೇ ಹೇಳಬೇಕಾದ್ರೆ ಈ ಶಾಲೆಯಲ್ಲಿ ನಿಮಗೆ ಬಂದವರಿಗೆ ಗೊತ್ತಿರಲಿಕ್ಕಿಲ್ಲ, ಕಳೆದ ಸಲ ನಮ್ಮ ಶಾಲೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬಹಳ ವಿಜೃಂಭಣೆಯಿಂದ ಶಾಲೆಯ ಬೆಳ್ಳಿ ಹಬ್ಬ ನಡೆಯಿತು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡವರು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು. ನಮಗೆ ಶಾಲೆಗೆ 3 ಕೊಠಡಿಗಳು ಇತ್ತು, ಅಲ್ಲೇ ನಾವು ತರಗತಿಯನ್ನು ಮಾಡಿಕೊಂಡು ನಮ್ಮ ಶಾಲಾ ಕಚೇರಿಯನ್ನು ಕೂಡ ಅಲ್ಲೇ ಮಾಡಿಕೊಂಡು ಎಲ್ಲ ಮಿಕ್ಸಪ್ ಮಾಡಿಕೊಂಡು ಇದ್ದೆವು. ನಾವೊಂದು ಯಾವಾಗಲೂ ಹೇಳ್ತಿದ್ದೆವು ಶಾಲೆಗೆ ಒಂದು ಪ್ರತ್ಯೇಕವಾಗಿ ಒಂದು ಕಚೇರಿ ಬೇಕು ಅಂತ. ಆದರೆ ನಮ್ಮ ಮಕ್ಕಳ ಸಂಖ್ಯೆಗೆ ನಾವು ಪ್ರತಿ ವರ್ಷ ಬೇಡಿಕೆ ಕೊಟ್ಟರೂ ಕೂಡ ನಮ್ಮ ಮಕ್ಕಳ ಸಂಖ್ಯೆ ಕಡಿಮೆ ಇರುವ ಕಾರಣ
ನಮಗೆ ಯಾವುದೇ ಶಿಕ್ಷಕರು ಬರುವುದಿಲ್ಲ, ಯಾವುದೇ ಕೊಠಡಿಗಳು ಲಭ್ಯವಿಲ್ಲ ಅಥವಾ ಯಾವುದೇ ಸವಲತ್ತು ಬರುವುದಿಲ್ಲ. ಯಾಕೆಂದರೆ ಅಲ್ಲಿ ಪ್ರತಿಯೊಂದಕ್ಕೂ ಮಕ್ಕಳ ಸಂಖ್ಯೆಯನ್ನು ಕೇಳ್ತಾರೆ. ಹಾಗೆ ಇದನ್ನು MLA ಹತ್ರ ಮಾತನಾಡಿ ನಮಗೆ ಒಂದು ಕೊಠಡಿ ಬೇಕು ಅಂತ ಹಠ ಮಾಡಿ ಕೊನೆಯವರೆಗೆ ಬಹಳ ಕಷ್ಟಪಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು. ಅವರ ಶತ ಪ್ರಯತ್ನದಿಂದ ಈ ಒಂದು ರೂಮು ಆಯಿತು. ಅವರಿಗೆ ಪುನಃ ನಾನು ಧನ್ಯವಾದವನ್ನು ಆ ಮೂಲಕ ಕೂಡ ಅರ್ಪಿಸಿ, ಅಥವಾ ನಮ್ಮ ಶಾಲೆಯಲ್ಲಿ ಇರುವ ಇಷ್ಟೆಲ್ಲ ಸವಲತ್ತುಗಳಿಗೆ ಬೇರೆ ಬೇರೆ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಇವರನ್ನೆಲ್ಲ ಸಂಪರ್ಕಿಸಿ ನನ್ನಿಂದ ಆದಷ್ಟು ಮಟ್ಟಿಗೆ ನಮ್ಮ ಶಾಲೆಗೆ ಸವಲತ್ತುಗಳನ್ನು ತಂದುಕೊಟ್ಟಿದ್ದಾರೆ. ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಕೂಡ ಇಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಒಳ್ಳೆ ರೀತಿಯಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದನ್ನು ನಿಮ್ಮ ಮುಂದೆ ಸರ್ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಪ್ರತಿಯೊಂದು ಹಂತದಲ್ಲಿ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲದೆ ನಮ್ಮ ಶಾಲೆಯಲ್ಲಿ ನಾವಿಬ್ಬರೇ ಶಿಕ್ಷಕರಿರುವಾಗ ನಿಮಗೆಲ್ಲ ಗೊತ್ತಿದೆ, ಈಗ ಶಾಲೆಯಲ್ಲಿ ಹಿಂದಿನ ಕಾಲದಾಗೆ ಪಾಠ ಮಾಡೋದು ಮಾತ್ರ ಕೆಲಸ ಅಲ್ಲ, ನಮಗೆ ಕೂಡ ತುಂಬ ಕಿರಿಕಿರಿ ಆಗ್ತಾ ಉಂಟು. ಪಾಠ ಮಾಡೋದು ನಾನು ನಿನ್ನೆ ಮೇಡಮ್ಗಳ ಹತ್ರ ಹೇಳಿಯೇ ಬಿಟ್ಟೆ, ನೀವು ಇದೊಂದು ಪಾಯಿಂಟನ್ನು ಬರೆಯಿರಿ ಅಂತ. ಪಾಠ ಮಾಡೋದು ಬಿಟ್ಟು ನಮಗೆ ಬೇರೆ ಎಲ್ಲ ಮಾಹಿತಿ ಕೊಡುವುದೇ ಆಗ್ತದೆ. ಯಾವಾಗ ನೋಡಿದ್ರು ಆ ಲೆಕ್ಕ ಕೊಡಿ, ಈ ಲೆಕ್ಕ ಕೊಡಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ 10 ಕಿಲೋಮೀಟರ್ ದೂರ ಹೋಗ್ಬೇಕು ನಾವು. ಅಲ್ಲಿ ಕೊಟ್ಟು ಬೆನ್ನು ಹಾಕಿ ತಿರುಗುವಾಗ ಇನ್ನೊಂದು ಹಾಕ್ತಾರೆ ವಾಟ್ಸಪ್ಪಿನಲ್ಲಿ, ಅದನ್ನು ಕಳಿಸಿ ಅಂತ. ಹಾಗೆ ಕೆಲವು ಸಲ ಅರ್ಜೆಂಟಿಗೆ ಗಾಳಿ ಮಳೆ ಅಂತ ಇಲ್ಲ, ಕೂಡಲೇ ಹೊರಟು ಹೋಗುದು ಉಂಟು ನಾವು. ಇದು ಮಾಹಿತಿಗಳನ್ನೇ ನೀಡಲಿಕ್ಕೆ ಆಗಿದೆ ಹೊರತು ಪಾಠ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಈಗ ಎಲ್ಲ ಶಿಕ್ಷಕರು ಕೇಳುವ ಪರಿಸ್ಥಿತಿಯವರೆಗೆ ಬಂದಿದೆ. ಅಂದರೆ ಈ ವರ್ಷ ಅಂತೂ ಎಲ್ಲ ದಿನಾಚರಣೆ, ಎಂತ ಎಲ್ಲ ದಿನಾಚರಣೆ ಉಂಟು ಈಗ ನಮಗೆ ಮರ್ತೋಗಿದೆ. ಅಷ್ಟೆಲ್ಲ ದಿನ ಈಗ ಒಂದು ವಾರದಿಂದ ಎಂತ ಶಿಕ್ಷಾ ಸಪ್ತಾಹ ಅಂತ ಒಂದು ಆಗ್ತಾ ಉಂಟು. ಇವರ ಈ ಕಾರ್ಯಕ್ರಮದಡಿಯಲ್ಲಿ ನಾವು ಅದನ್ನು ಒಂದೊಂದು ಫೋಟೋ ಕಳಿಸ್ಲಿಕ್ಕೆ ಇರ್ತಾ ಉಂಟು ಮೊನ್ನೆಯಿಂದ. ಹಾಗೆ ದಿನಾಲು ಕಾರ್ಯಕ್ರಮಗಳು, ದಿನಾಲು ಫೋಟೋ ತೆಗೆಯುವುದು, ದಿನಾಲು ಆಚರಣೆಗಳು, ದಿನಾಲು ವರದಿ ಕೊಡುವುದು, ಇದೇ ಆಯಿತು. ಹಾಗೆ ಅಂತ ಸಂದರ್ಭದಲ್ಲಿ ಒಬ್ಬರಿಗಂತೂ ಇದೇ ರೆಕಾರ್ಡ್ ವರ್ಕ್ ಮೇಂಟೈನ್ ಮಾಡಲಿಕ್ಕೆ ಆಯಿತು. ನಿಜವಾಗಿ ಇಂಥ ಶಾಲೆಗಳಿಗೆ ಒಂದು ಕ್ಲರ್ಕ್ ಅನ್ನು ಕೊಡಬೇಕು. ಯಾವಾಗಲೂ ಒಂದು ಗುಮಾಸ್ತರಿದ್ರೆ ಎಲ್ಲ ಲೆಕ್ಕಪತ್ರ ಅವರೇ ಬರೀತಾರೆ, ಆಗ ನಮಗೆ ನಮ್ಮ ಪಾಠದ ಕಡೆಗೆ ಗಮನ ಕೊಡ್ಬೋದು. ಇದು ಒಬ್ಬರೇ ಎಲ್ಲವನ್ನು ತರಕಾರಿ ತರಬೇಕು, ಹಾಲು ಇದು ತರಬೇಕು, ಸಾಮಾನು ತರಬೇಕು, ಎಲ್ಲವೂ ತರಬೇಕು, ಜೆರಾಕ್ಸ್ ಇದ್ರೆ ಜೆರಾಕ್ಸಿಗೆ ಓಡಬೇಕು, ಎಲ್ಲವೂ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆ ರೀತಿ ನಾವು ಹೇಳುವಾಗ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು, ಪೋಷಕರೆಲ್ಲ ಸೇರಿ ಒಂದು ಗೌರವ ಶಿಕ್ಷಕಿಯನ್ನು ಕೂಡ ನಮಗೆ ಕೊಡಲಿಕ್ಕೆ ಸಹಾಯ ಮಾಡಿದ್ದಾರೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತೇನೆ. ಮಕ್ಕಳ ಕಲಿಕೆಗೆ, ಪ್ರಗತಿಗೆ ಸಹಕಾರವನ್ನು ನೀಡಿದ್ದಾರೆ. ಇಂಥ ಒಂದು ಶಾಲೆಯ ಮುಂಚೂಣಿಯನ್ನು ವಹಿಸಿಕೊಂಡು ದುಡಿಯುತ್ತಿರುವಂತಹ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿ ತಾವು ಹರೀಶ್ ಸರ್ ಆಗಮಿಸಿದ್ದೀರಿ. ಇವತ್ತು ನಮ್ಮ ಪೋಷಕರಿಗೆ ಸಮಗ್ರ ಶಿಕ್ಷಣದ ಬಗ್ಗೆ ವಿಸ್ತಾರವಾದ ಮಾಹಿತಿಯನ್ನು ನೀಡಿ ಏನೆಲ್ಲ ಅದರಲ್ಲಿ ಸವಲತ್ತುಗಳುಂಟು, ಶಾಲೆಗೆ ಏನೆಲ್ಲ ಸವಲತ್ತುಗಳು ಬರ್ತದೆ, ಅದನ್ನು ಯಾವ ರೀತಿ ಪರಿಪಾಲಿಸ್ತಾ ಹೋಗ್ತಾ ಇದ್ದಾರೆ ಅಂತ ನೀವೆಲ್ಲ ಮಾಹಿತಿಯನ್ನು ಅವರಿಗೆ ನೀಡಿದ್ದೀರಿ. ನಿಮಗೆ ಕೂಡ ನಮ್ಮ ಶಾಲೆಯ ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅಂತೆಯೇ 3 ದಿನದಿಂದ ನಮ್ಮ ಶಾಲೆಯಲ್ಲಿ ಇದ್ದು ಈ ಲೆಕ್ಕ ಪರಿಶೋಧನೆಯನ್ನು ನಡೆಸಿಕೊಟ್ಟಂತಹ ಶ್ರೀಮತಿ ಕವಿತಾ ಹಾಗೂ ವಿನುತಾ ಮೇಡಮ್, ನಿಮಗೆ ಇಬ್ಬರಿಗೆ ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಶಾಲಾ ಸಹ ಶಿಕ್ಷಕಿಯಾದ ಬಿಂದು ಅವರಿಗೂ, ಶಾಲಾಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರಿಗೂ, ನಮ್ಮ ಪುಟಾಣಿ ಮಕ್ಕಳಿಗೂ, ಎಲ್ಲರಿಗೆ ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅಲ್ಲದೆ ವಿಶೇಷವಾಗಿ ಧನ್ಯವಾದವನ್ನು ನಮ್ಮ ಅಡುಗೆ ಸಹಾಯಕರಾದ ಶ್ರೀಮತಿ ಸುರೇಖಾ ಇವರಿಗೆ ನಾವು ಸಲ್ಲಿಸಲೇಬೇಕು. ಪಾಪ ಅವರು ಮಧ್ಯಾಹ್ನ ಮೇಲೆ ಕೆಲಸಕ್ಕೆ ಹೋಗುವವರು, ಪ್ರತಿದಿನ ಅವರು ಮಧ್ಯಾಹ್ನ ಕೆಲಸಕ್ಕೆ ಹೋಗ್ತಾರೆ. ಇವತ್ತು ಈ ಒಂದು ಕಾಫಿ ತಯಾರಿಕೆಯಲ್ಲಿ ಎಲ್ಲ ಇರುವ ಕಾರಣ ನಾನು ಹೋಗುವುದಿಲ್ಲ ಟೀಚರ್, ಇರ್ತೇನೆ ಅಂತ ಹೇಳಿ ಪಾಪ ಕೆಲಸವನ್ನು ಬಿಟ್ಟು ಕೂತಿದ್ದಾರೆ. ಇವರಿಗೆ ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ಹರೀಶ್ ಇವರಿಗೆ ನಮ್ಮ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ನೀಡಿ
ಗೌರವಿಸಬೇಕು ಅಂತ ಸುಕುಮಾರಲ್ಲಿ ಕೇಳಿಕೊಳ್ತೀನಿ.